ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡ್ತಾ ಇಲ್ಲ. ನಾನು ಅನ್ಕೋಬೋದಾಗಿತ್ತು ಇವತ್ತು ನಾನು ಫಾಲೋನೇ ಮಾಡ್ತಾ ಇಲ್ಲ ಕಿಟೋನ, ಏನಂತ ವೀಡಿಯೋ ಮಾಡಾಕ್ಲಿ ಅಂತ ಅಂದ್ಕೊಂಡಿದ್ದಿದ್ರೆ ಇವತ್ತು ಈ ವಿಡಿಯೋನ ನೀವು ನೋಡ್ತಾ ಇರಲಿಲ್ಲ. ಬಟ್ ಐ ಡಿಸೈಡೆಡ್ ನೀವು ಕೂಡ ಇದನ್ನೆಲ್ಲ ತಿಳ್ಕೊಬೇಕು ಅಂತ. ಸ್ಟ್ರಿಕ್ಟಾಗಿ ಕಿಟೋ ಡಯಟ್ನ ಫಾಲೋ ಮಾಡೋಕ್ಕಾಗದೇ ಇದ್ರೂ ಕೂಡ ಸಿಂಪಲಾಗಿ ಜಾಸ್ತಿ ನೀರು ಕುಡಿಯೋದು, ಸ್ವಲ್ಪ ರೆಸ್ಟ್ ಮಾಡೋದು ಆ್ಯಂಡ್ ಈ ಸಿಂಪಲ್ ಫುಡ್ಸ್ನ ನಾನು ಇವತ್ತು ಫಾಲೋ ಮಾಡ್ತಾ ಇದ್ದೀನಿ. ಬಿಕಾಸ್ ಬಾಡಿ ರಿಕವರ್ ಆಗಬೇಕಲ್ಲ, ಸೊ ಅದಕ್ಕೆ ಈ ಚಾಲೆಂಜ್ನ ನಾನು ಪಾಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದು ಫೇಲ್ಯೂರ್ ಅಲ್ಲ. ಲಿಸನಿಂಗ್ ಟು ದ ಬಾಡಿ ಈಕ್ವಲ್ಸ್ ರಿಯಲ್ ಸ್ಟ್ರೆಂತ್. ನಾಳೆ ಮತ್ತೆ ಸ್ಟ್ರಾಂಗ್ ಆಗ್ತೀನಿ, ಸ್ಟ್ರಾಂಗ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಸ್ಲೋ ಆ್ಯಂಡ್ ಸ್ಟ್ರಾಂಗ್ ಆ್ಯಂಡ್ ಸೇಫ್ ಕೂಡ. ನೀವು ಯಾರಾದರೂ ಡಯಟ್ನ ಫಾಲೋ ಮಾಡ್ತಾ ಇದ್ದೀರಾ ಆ್ಯಂಡ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಕೊಡುವಂತಹ ಸಿಗ್ನಲ್ನ ದಯವಿಟ್ಟು ಯಾರು ಕೂಡ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಈ ವೆಯ್ಟ್ ಲಾಸ್ ಅಂತ ಅಂದರೆ ಇದು ಲಾಂಗ್ ಟರ್ಮ್ ಜರ್ನಿ, ಶಾರ್ಟ್ ಟರ್ಮ್ ಅಲ್ಲ, 1-2 ದಿನದಲ್ಲಿ ಮುಗಿಯೋವಂಥದ್ದಲ್ಲ. ಸೊ ಬಾಡಿ ನಮ್ಮ ಹೆಲ್ತ್ಗೆ ನಾವು ಇಂಪಾರ್ಟೆನ್ಸ್ನ ಕೊಡಬೇಕು. ಇವತ್ತೆಲ್ಲ ನಾಳೆನೂ ಕೂಡ ವೆಯ್ಟ್ನ ಲಾಸ್ ಮಾಡ್ಕೋಬಹುದು, ಬಟ್ ಹೆಲ್ತಿ ವೇಯಲ್ಲಿ ಲಾಸ್ ಮಾಡ್ಕೋಬೇಕು ಅಷ್ಟೇ. ಲೈಫ್ ಇಟ್ ಸೆಲ್ಫ್ ಚಾಲೆಂಜ್, ಬಟ್ ನಮ್ಮ ಹೆಲ್ತ್ ನಮ್ಮ ಪವರ್, ಅದು ಯಾವಾಗಲೂ ನಮಗೆ ನೆನಪಲ್ಲಿರಬೇಕು. ಇದು ನನ್ನ ಡೇ 5ನ ಜರ್ನಿ ಆಗಿತ್ತು, ರಿಯಲ್ ರಾ ಆ್ಯಂಡ್ ಹಾನೆಸ್ಟ್ ಆಗಿ. ನಾಳೆ ಡೇ 6ನಲ್ಲಿ ಮತ್ತೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕಾಯ್ತಾ ಇರೋದು ಎಂತಕ್ಕೆ ಅಂತ ನನಗೆ ಗೊತ್ತು, ವೆಯ್ಟ್ ರಿವೀಲ್ ಮಾಡ್ತೀನಿ ಅನ್ನೋದಕ್ಕೋಸ್ಕರ. ನಾನು 10 ಡೇಸ್ ತನಕ ವೆಯ್ಟ್ ಚೆಕ್ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಕ್ಯೂರಿಯಸ್ ತಡೆಯೋಕ್ಕಾಗದೆ ಚೆಕ್ ಮಾಡಿದೆ. ಶಾಕಿಂಗ್ಲಿ 1 kg ಮೇಲೆ ಕಮ್ಮಿ ಆಗಿದ್ದೀನಿ. ನಾನು 77.35 ಆಗಿದ್ದೀನಿ. ನನಗಂತೂ ತುಂಬ ಖುಷಿಯಾಯಿತು. 3 ಡೇಸ್ಗೆ ಈ ರೀತಿಯಾದಂತಹ ರಿಸಲ್ಟ್ ಸಿಕ್ಕಿದ್ದು. ನಿಮಗೂ ಖುಷಿ ಆಯಿತು ಅನಿಸುತ್ತೆ ಇದನ್ನು ನೋಡಿ. ಸಪೋರ್ಟ್ ಮಾಡ್ತೀರಾ ನನ್ನ ಈ ಜರ್ನಿಗೆ ಅಂತ ಹೇಳೋದಾದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾಳೆ ಸಿಗ್ತೀನಿ. Hello, hi everyone, welcome back to my 10 days keto challenge. ಇವತ್ತು ಡೇ 6. ಡೇ 5ಯಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಡಿಸಿಷನ್ನ ತಗೊಂಡೆ, ನನ್ನ ಕೀಟೋ ಜರ್ನಿನ ಪಾಸ್ ಮಾಡೋದು. ಬಿಕಾಸ್ ನನ್ನ ಬಾಡಿ ನನ್ನನ್ನು ಹೆಲ್ಪ್ ಕೇಳ್ತಾ ಇತ್ತು. ಆದರೆ ಇವತ್ತು ನಾನು ಬೆಟರ್ ಫೀಲ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅರ್ಥ ಮಾಡಿಕೊಂಡೆ, ಡಯಟ್ನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಮ್ಮ ಬಾಡಿಯ ಮಾತನ್ನು ಕೇಳೋದು ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಇವತ್ತು ತಿಳ್ಕೊಂಡೆ. ಈ ಜರ್ನಿಯಲ್ಲಿ ನೀರು ಜಾಸ್ತಿ ಕುಡಿಯೋದು, ರೆಸ್ಟ್ ಮಾಡೋದು ಆ್ಯಂಡ್ ಸಿಂಪಲ್ ಫುಡ್ಸ್ಗಳನ್ನ ತಗೊಳ್ಳೋದು ಆ್ಯಂಡ್ ಮೆಂಟಲ್ ಕಾಮ್ನೆಸ್ನ ಕಾಪಾಡ್ಕೊಂಡು ಬರಬೇಕು ಅನ್ನೋದನ್ನು ಫಾಲೋ ಮಾಡಿಕೊಂಡು ಆ್ಯಂಡ್ ದಿನೇ ಈ ವಿಷಯಗಳನ್ನು ಹೊಸದಾಗಿ ಕಲಿತ್ಕೊಂಡು ನಾನು ನನ್ನ ಜರ್ನಿಲಿ ಮುಂದುವರಿತಾ ಇದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಈ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ನಮಗೆ ನಾವು ಕೊಟ್ಟುಕೊಳ್ಳುವಂತಹ ದೊಡ್ಡ ಪನಿಷ್ಮೆಂಟ್ ಅಂತ ತುಂಬ ಜನ ಟ್ರೀಟ್ ಮಾಡ್ಕೋತಾರೆ. ತುಂಬ ಪನಿಷಬಲ್ ಆಗಿ ಅದನ್ನು ಅವರು ಕ್ಯಾರಿ ಮಾಡ್ತಾರೆ. ಇಷ್ಟ ಇಲ್ಲದೆ ಇದ್ರೂ ಕೂಡ ಅದನ್ನು ತುಂಬ ಕಷ್ಟಪಟ್ಟು ಮಾಡ್ತಾರೆ ಬೇರೆಯವರ ಬಲವಂತಕ್ಕೋಸ್ಕರ. ಬಟ್ ವೆಯ್ಟ್ ಲಾಸ್ ಅನ್ನೋದು ಪನಿಷ್ಮೆಂಟ್ ಅಲ್ಲ. ಯಾರೊಬ್ಬರ ಚುಚ್ಚು ಮಾತುಗಳಿಗೂ ಕೂಡ ನೀನು ಹಾಗಿದೆಯಾ ಹೀಗಿದೆಯಾ ಅಂತೆಲ್ಲ ಹಾಡ್ಕೊತಾರೆ. ಅದಕ್ಕೋಸ್ಕರ ನಾನು ಸಣ್ಣ ಆಗಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವೇ ಪನಿಷ್ ಮಾಡ್ಕೋಬೇಡಿ. ಈ ವೆಯ್ಟ್ ಲಾಸ್ ಅನ್ನೋದು ನಮ್ಮ ಸೆಲ್ಫ್ ಲವ್ ಜರ್ನಿ. ನಮ್ಮನ್ನು ನಾವು ಹೇಗೆ ಪ್ರೀತಿಸಬೇಕು ಅನ್ನೋದನ್ನು ನಾವು ಕಲ್ತ್ಕೊಂಡು ತಿಳ್ಕೊಬೇಕಾಗಿರುವಂತಹ ಒಂದು ಜರ್ನಿ ಇದು. ಸೊ ಸೆಲ್ಫ್ ಲವ್ ಜರ್ನಿ ಇದು, ಪನಿಷಬಲ್ ಜರ್ನಿ ಅಲ್ಲ. ಸ್ಲೋ ಆಗಿ ನಡ್ಕೊಂಡು ಹೋದ್ರೂ ಪರವಾಗಿಲ್ಲ, ನೀವು ಕರೆಕ್ಟ್ ಡೈರೆಕ್ಷನಲ್ಲಿದ್ದೀರಾ ಅಂತ ಹೇಳಿದ್ರೆ ಅದೇ ನಿಮ್ಮ ದೊಡ್ಡ ಸಕ್ಸಸ್ ಅಷ್ಟೆ. ಯಾರಾದರೂ ಈ ವಿಡಿಯೋನ ನೋಡ್ತಾ ಇರುವಂಥವರು ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಅಕಸ್ಮಾತ್ ನೀವೇನಾದರೂ ಸ್ಟಾಪ್ ಮಾಡಿದರೆ ನೀವು ಫೀಲ್ ಮಾಡಬೇಡಿ ಸ್ಟಾಪ್ ಮಾಡಿದೆ ಅಂತ. ನೀವು ಸ್ಟಾಪ್ ಮಾಡಿಲ್ಲ, ಸ್ಟ್ರಾಂಗ್ ಆಗಿ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀರ. ಇವತ್ತು ನನ್ನ ಮೈಂಡ್ಸೆಟ್ ಹೇಗಿತ್ತು ಅಂತ ಹೇಳಿದ್ರೆ, ನನ್ನ ಫೋಕಸ್ಸು ವೆಯ್ಟ್ ಮೇಲೆ ಅಲ್ಲ, ನನ್ನ ಹೆಲ್ತ್ ಮೇಲಿತ್ತು.
ಹೆಲ್ದಿ ಬಾಡಿ ಬೇಕು ಅಂತ ನಾವು ನಮ್ಮನ್ನು ಲವ್ ಮಾಡಿದರೆ ವೆಯ್ಟ್ ಲಾಸ್ ಆಟೋಮೆಟಿಕ್ ಆಗುತ್ತೆ. ಈ ಸೆಲ್ಫ್ ಮುಖಾಂತರ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ. ಇವತ್ತಿನ ಫುಡ್ ಬಂದು ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ಎದ್ದ ತಕ್ಷಣ ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್. ಅದು ಬಿಸಿ ನೀರಾದರೂ ಕುಡಿಬೋದು, ಅಥವಾ ಈ ರೀತಿ ಜೀರಿಗೆನ ಕುದಿಸಿ ಜೀರಾ ವಾಟರ್ನಾದರೂ ನಾವು ಕುಡಿಬೋದು. ಇದಕ್ಕೆ ಲೆಮನ್ ಬೇಕಾದರೂ ಹಾಕೋಬೋದು. ಸೊ ಬೆಳಗ್ಗೆ ನಾನು ಖಾಲಿ ಹೊಟ್ಟೆಗೆ ಜೀರಾ ವಾಟರ್ ಕುಡಿದೆ. ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ಸಿಂಪಲ್ ಆಗಿರುವಂತಹ ಎಗ್ ಬುರ್ಜಿ ತೊಗೊಂಡೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಪನ್ನೀರ್ ಫ್ರೈನ ತುಂಬ ಟೇಸ್ಟಿಯಾಗಿ ಮಾಡ್ಕೊಂಡಿದ್ದೆ. ಎಣ್ಣೆ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು, ಜಾಸ್ತಿ ಕ್ಯಾಲೋರೀಸ್ ಆಗುತ್ತೆ. ನಾನು ತುಪ್ಪನ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಇನ್ನು ರಾತ್ರಿ ಊಟಕ್ಕೂ ಕೂಡ ನಾನು ತರಕಾರಿ ಹಾಕಿ ಮಾಡಿರುವಂತಹ ಎಗ್ ಬುರ್ಜಿ ತೊಗೊಂಡೆ, ತರಕಾರಿ ಪಲ್ಯದ ಎಗ್ ಬುರ್ಜಿ. ಇದಾಗಿತ್ತು ನನ್ನ ಡೇ 6 ರಿಯಲ್ ಹಾನೆಸ್ಟ್ ಆ್ಯಂಡ್ ಹೀಲಿಂಗ್ ದಿನ. ನಾಳೆ ಮತ್ತೆ ಡೇ 7 ಬರ್ತೀನಿ, ಮತ್ತೆ ಸಿಗ್ತೀನಿ. ಈ ಜರ್ನಿಯಲ್ಲಿ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದೇ ಆದರೆ ಲೈಕ್, ಶೇರ್, ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಲೇಟ್ ಆಗಿರೋದು ಫೇಲ್ಯೂರ್ ಅಲ್ಲ, ಲೈಫ್ ಇನ್ನ ಟೈಮಿಂಗಿಗೆ ಅನ್ಫೋಲ್ಡ್ ಆಗಿಯೇ ಆಗುತ್ತೆ. ಇವತ್ತು ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಅನ್ನೋ ಒಂದು ಹರಿಬರಿಲಿ ಇದ್ದಾರೆ. ಲೇಟ್ ಅಂತ ಹೇಳಿದ್ರೆ ರಾಂಗ್, ಸ್ಲೋ ಅಂತ ಹೇಳಿದ್ರೆ ಫೇಲ್ಯೂರ್ ಅಂತ ಫೀಲ್ ಮಾಡಿಸ್ತಾರೆ. ಇವತ್ತು ನಾನು ಸಕ್ಸಸ್ ಸ್ಟೋರಿನ ಹೇಳ್ತಾ ಇಲ್ಲ, ಲೇಟ್ ಸ್ಟೋರಿ ಹೇಳ್ತೀನಿ. ಲೇಟ್ ಅಂದರೆ ಎಂಡಲ್ಲ ಅಂತ ಹೇಳೋ ಸ್ಟೋರಿ. ಸೊಸೈಟಿ ಒಂದು ಇನ್ವಿಸಿಬಲ್ ಕ್ಲಾಕ್ ಆಗಿಬಿಟ್ಟಿದೆ. ಈ ಏಜಿಗೆ ಜಾಬ್, ಈ ಏಜಿಗೆ ಸೆಟಲ್, ಈ ಏಜಿಗೆ ಸಕ್ಸಸ್. ಅವನ್ನ ಮೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕ್ವಶನ್ಸ್ ಶುರು ಆಗಿಬಿಡುತ್ತೆ. ಇನ್ನೂ ಆಗಲಿಲ್ವಾ, ಎಷ್ಟು ಟೈಮ್ ಬೇಕು, ಬೇರೆಯವ್ರನ್ನ ನೋಡಿಲ್ವಾ ನೀನು, ಬೇರೆಯವ್ರು ನೋಡಿ ಕಲ್ತ್ಕೊ ಅಂತ. ಕ್ಲಾಕ್ ಒಂದೇ, ಲೈಫ್ ಬೇರೆ ಬೇರೆ ಅಲ್ವಾ. ನಾವು ಕಂಪೇರ್ ಮಾಡ್ತೀವಿ ಸ್ಕೂಲ್ ಫ್ರೆಂಡ್ಸ್, ರಿಲೇಷನ್ಸ್, ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಸ್ಟ್ರೇಂಜರ್ಸ್. ಅವರೆಲ್ಲರೂ ನಮ್ಮ ಕಣ್ಣಿಗೆ ಸಕ್ಸಸ್ಫುಲ್ಲಾಗಿ ಕಾಣಿಸ್ತಾರೆ. ನಾವು ಸ್ಟಕ್ ಆಗಿದ್ದೀವಿ ಅಂತ ನಮಗೆ ನಾವೇ ಅನ್ಕೋತೀವಿ. ಆದರೆ ನಾವು ನೋಡೋದು ಅವರ ಹೈಲೈಟ್ಸ್ ಮಾತ್ರ. ಅವರು ಕೂಡ ಫೈಟ್ ಮಾಡ್ತಿರೋ ಬ್ಯಾಟಲ್ಸ್ಗಳೇ, ಬಟ್ ಅವ್ರು ಫೈಟ್ ಮಾಡ್ತಿರೋದು ನಮಗೆ ಕಾಣಿಸೋದಿಲ್ಲ ಅಷ್ಟೇ. ಕಂಪ್ಯಾರಿಸನ್ಸ್ ಫ್ಯಾಕ್ಟ್ ಕೊಡಲ್ಲ, ಪ್ರೆಷರ್ ಕೊಡುತ್ತೆ. ಸ್ಲೋ ಆಗಿ ಗ್ರೋ ಆಗೋದು ಇನ್ವಿಸಿಬಲ್ ಆಗಿರುತ್ತೆ. ನೋ ಕ್ಲ್ಯಾಪ್ಸ್, ನೋ ವ್ಯಾಲಿಡೇಷನ್ಸ್. ಆದರೆ ಸ್ಟ್ರಾಂಗ್ ರೂಟ್ಸ್. ಸ್ಲೋ ಆಗಿನೇ ಗ್ರೋ ಆಗುತ್ತೆ. ಫಾಸ್ಟ್ ಸಕ್ಸಸ್ಗೆ ನಾಯ್ಸ್ ಜಾಸ್ತಿ, ಸ್ಲೋ ಸಕ್ಸಸ್ಗೆ ಡೆಪ್ತ್ ಜಾಸ್ತಿ. ಲೈಫ್ ಅನ್ನೋದು ರೇಸ್ ಅಲ್ಲ, ಇದೊಂದು ಜರ್ನಿ. ಲೇಟ್ ಅನಿಸೋ ಮೂಮೆಂಟ್ನಲ್ಲಿ ಲೈಫ್ ಪ್ರಿಪೇರ್ ಮಾಡ್ತಿರುತ್ತೆ ಅಷ್ಟೇ. ಸ್ಕಿಲ್ಸ್ ಬಿಲ್ಡ್ ಆಗ್ತಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗುತ್ತೆ, ಸ್ಟ್ರಾಂಗ್ ಅನ್ನೋದನ್ನು ಆ್ಯಡ್ ಮಾಡ್ತಾ ಕೂಡ ಹೋಗುತ್ತೆ. ಇಫ್ ಇಟ್ ಡಿಡ್ ನಾಟ್ ಹ್ಯಾಪನ್ ಅರ್ಲಿ, ಇಟ್ ಈಸ್ ನಾಟ್ ಪನಿಷ್ಮೆಂಟ್, ಇಟ್ಸ್ ಎ ಪ್ರೊಟೆಕ್ಷನ್. ನೀನು ಲೇಟ್ ಅಲ್ಲ, ನೀನು ಬಿಹೈಂಡ್ ಅಲ್ಲ, ನೀನು ನಿನ್ನ ಪೀಸ್ನಲ್ಲಿ, ನಿನ್ನ ಒಂದು ಪಾತ್ನಲ್ಲಿ, ಅಂದರೆ ದಾರಿಯಲ್ಲಿ ಇದೆಯಾ ಅಷ್ಟೇ. ಎವ್ರಿವನ್ ಆರ್ ಇವ್ಸ್, ಜಸ್ಟ್ ನಾಟ್ ಟುಗೆದರ್. ಇವತ್ತು ಸ್ಲೋ ಆಗಿದೆಯಾ ಅಂತ ಹೇಳಿದ್ರೆ ಶೇಮ್ ಫೀಲ್ ಮಾಡಬೇಡ. ಲೇಟ್ ಆರಿವಲ್, ಸ್ಟಿಲ್ ಆರಿವಲ್. ಈ ವಿಡಿಯೋ ನಿನಗೆ ರಿಲೇಟೆಡ್ ಅಂತ ಅನಿಸಿದ್ರೆ ಕಮೆಂಟ್ ಮಾಡು, ಮೈ ಟೈಮ್ ವಿಲ್ ಕಮ್ ಸೂನ್ ಅಂತ. ಸಬ್ಸ್ಕ್ರೈಬ್ ಮಾಡು ಈ ಚಾನಲ್ನ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆನೆಸ್ಟ್ ಲೈಫ್ ರಿಫ್ಲೆಕ್ಷನ್ಸ್ ಮಾತ್ರ. ನಮ್ಮ ಜೀವನದಲ್ಲಿ ಒಂದು ಫನ್ನಿ ಆದರೆ ಪೇಯ್ನ್ಫುಲ್ ಥಿಂಗ್ ಇದೆ ಗೊತ್ತಾ? ಅದೇನಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಅಡ್ವೈಸ್ ಮಾಡೋಕ್ಕೆ ಮಾತ್ರ ಬರುತ್ತೆ, ಸಪೋರ್ಟ್ ಕೊಡೋರು ಯಾರೂ ಇಲ್ಲ. ಪ್ರಾಬ್ಲಮ್ಸ್ ಬಂದಾಗ ಸಪೋರ್ಟ್ ತುಂಬ ಕಮ್ಮಿ, ಅಡ್ವೈಸಸ್ಸೇ ಜಾಸ್ತಿ. ಎಲ್ರಿಗೂ ಸೊಲ್ಯೂಷನ್ಸ್ ಗೊತ್ತು, ಬಟ್ ಯಾರಿಗೂ ಕೂಡ ನಿನ್ನ ಜೊತೆ ನಿಂತು ಫೈಟ್ ಮಾಡೋವಂತಹ ಟೈಮ್ ಇಲ್ಲ. ಇವತ್ತು ಅಡ್ವೈಸ್ ಬಗ್ಗೆ ಅಲ್ಲ, ಸಪೋರ್ಟ್ ಕೊರತೆಯ ಬಗ್ಗೆ ಮಾತಾಡೋಣ. ಜನ ಹೇಳ್ತಾರೆ
ಪಾಸಿಟಿವ್ ಆಗಿರು, ಓವರ್ ಥಿಂಕ್ ಮಾಡಬೇಡ, ಟೈಮ್ ಬಂದಾಗ ಎಲ್ಲ ಸರಿ ಹೋಗುತ್ತೆ ಅಂತ. ಬಟ್ ಈ ಮಾತು ಹೇಳೋದು ಈಸಿ, ಬಟ್ ಅದನ್ನು ಫಾಲೋ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಅಡ್ವೈಸ್ ಕೊಡೋರು ಆ ಸಿಚುವೇಶನ್ ಒಳಗಡೆ ಇರೋದಿಲ್ಲ, ಅವರಿಗೆ ಪ್ರಾಬ್ಲಮ್ಸ್ ಐಡಿಯಾ ಕೂಡ ಇರೋದಿಲ್ಲ, ನಿನ್ನ ಪೇನ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಅವ್ರಿಗೆ. ಸಪೋರ್ಟ್ ಅಂತ ಹೇಳಿದ್ರೆ ಸೊಲ್ಯೂಷನ್ ಕೊಡೋದಲ್ಲ, ಸಪೋರ್ಟ್ ಅಂತ ಹೇಳಿದ್ರೆ ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋದು, ನಮ್ಮ ಜೊತೆ ಆ ಸಿಚುವೇಷನಲ್ಲಿ ಇರೋದು, ನಾನಿದ್ದೀನಿ ಅಂತ ಧೈರ್ಯ ಕೊಡೋದು. ಆದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಒಬ್ಬರೇ ಫೈಟ್ ಮಾಡ್ತೀವಿ. ನಿಮಗೆ ಯಾರಾದರೂ ಅಂಥ ಸಿಚುವೇಷನಲ್ಲಿ ಸಪೋರ್ಟ್ ಮಾಡಿದಾರಾ? ಕಮೆಂಟ್ ಮಾಡಿ ಅವ್ರ ಹೆಸರು. ಸೈಲೆಂಟಾಗಿ ನಾವೊಬ್ಬರೇ ಫೈಟ್ ಮಾಡ್ತೀವಿ. ಸೈಲೆಂಟಾಗಿ, ಸ್ಲೋ ಆಗಿ, ಅಲೋನ್ ಆಗಿ ಸಪೋರ್ಟ್ ಸಿಗದೇ ಇದ್ದಾಗ ನಾವು ತುಂಬಾ ಚೇಂಜ್ ಆಗ್ತೀವಿ. ಹೆಲ್ಪ್ ಕೇಳೋದನ್ನು ನಿಲ್ಲಿಸ್ತೀವಿ, ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಮಾಡ್ಕೋತೀವಿ, ಪೇನನ್ನು ಮನಸ್ಸೊಳಗಡೆ ಹ್ಯಾಂಡಲ್ ಮಾಡ್ತೀವಿ. ಇದು ಸ್ಟ್ರೆಂತ್ ಅಲ್ಲ, ಅಡ್ಜಸ್ಟ್ಮೆಂಟ್. ಲೈಫ್ ನಮಗೆ ಇಂಡಿಪೆಂಡೆಂಟ್ ಆಗೋ ಪಾಠ ಕಷ್ಟದಲ್ಲೇ ಕಲಿಸೋದು. ಒಂದು ಸತ್ಯನ ಅಕ್ಸೆಪ್ಟ್ ಮಾಡ್ಕೋಬೇಕು, ಎಲ್ಲರೂ ನನ್ನ ಸ್ಟೋರಿಗೆ ಕ್ಯಾರೆಕ್ಟರ್ ಆಗಲ್ಲ. ಕೆಲವರು ಸೈಡ್ ರೋಲ್, ಕೆಲವರು ಬ್ಯಾಕ್ಗ್ರೌಂಡ್ ನಾಯ್ಸಸ್. ಮೇನ್ ರೋಲ್ ಎಲ್ಲ ಸಮಯದಲ್ಲೂ ನೀನು. ಸಪೋರ್ಟ್ ಬೇಕಾದರೆ ಮೊದಲು ನೀನೇ ನಿನಗೆ ಸಪೋರ್ಟ್ ಆಗಬೇಕು, ಅದರ್ವೈಸ್ ಯಾರು ಸಪೋರ್ಟ್ ಮಾಡೋದಿಲ್ಲ. ಸಪೋರ್ಟ್ ಅಂತ ಹೇಳಿದ್ರೆ ಜನ ನಮ್ಮ ಜೊತೆ ಇರೋದು ಮಾತ್ರ ಅಲ್ಲ. ಸಮ್ಟೈಮ್ಸ್ ಸಪೋರ್ಟ್ ಅಂತ ಹೇಳಿದರೆ ಮ್ಯೂಸಿಕ್, ಬುಕ್, ಸೈಲೆನ್ಸ್, ನಮ್ಮ ರೊಟೀನ್ ನಮ್ಮನ್ನು ಕಾಮ್ ಮಾಡೋದು ಸಪೋರ್ಟ್. ಸ್ಮಾಲ್ ಥಿಂಗ್ಸ್ ಸೇವ್ ಆ್ಯಸ್ ಎ ಬಿಗ್ ಥ್ಯಾಂಕ್ಸ್. ನೀನಿವತ್ತು ಸಪೋರ್ಟ್ ಇಲ್ಲದೆ ಸರ್ವೈವ್ ಮಾಡ್ತಿದ್ಯಾ ಅಂತ ಹೇಳಿದರೆ ನೀನು ಅಲೋನ್ ಅಲ್ಲ, ನೀನು ಕೇಪಬಲ್. ಒಂದು ದಿನ ನಿನ್ನ ಸೈಲೆನ್ಸ್ ನಿನ್ನ ಸ್ಟ್ರೆಂತ್ ಆಗಿ ಮಾತಾಡುತ್ತೆ. ಈ ವಿಡಿಯೋ ನಿಮಗೆ ರಿಲೇಟೆಡ್ ಅಂತ ಅನಿಸಿದರೆ ನನಗೆ ಕಮೆಂಟ್ ಮಾಡು. ಐ ಮ್ಯಾನೇಜ್ ಇಟ್ ಅಲೋನ್ ಅಂತ. ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊ. ಯಾಕೆ ಅಂತ ಹೇಳಿದರೆ ಇದು ನಿನಗೆ ಅಡ್ವೈಸ್ ಮಾಡುವಂತಹ ಚಾನಲ್ ಅಲ್ಲ, ರಿಯಲ್ ಲೈಫ್ನ ರಿಫ್ಲೆಕ್ಷನ್ಸ್ ಚಾನಲ್. ಕೆಲವ್ರು ಹೇಳ್ತಾರೆ ನೀನು ತುಂಬ ಸ್ಟ್ರಾಂಗ್ ಇದೆಯಾ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ಈ ಸ್ಟ್ರೆಂತ್ ಏನಿದೆ ಇದು ಬರೋದಕ್ಕಿಂತ ಮೊದಲು ಎಷ್ಟು ಬಾರಿ ನಾವು ಆಲ್ಮೋಸ್ಟ್ ಬ್ರೇಕ್ ಆಗಿದ್ವಿ ಅಂತ. ಇವತ್ತು ನಾನು ಸ್ಟ್ರಾಂಗ್ ಆಗೋ ಸ್ಟೋರಿ ಹೇಳೋದಕ್ಕೆ ಹೋಗಿಲ್ಲ, ಸ್ಟ್ರಾಂಗ್ ಆಗಬೇಕಾದ ದಿನಗಳ ಸ್ಟೋರಿನ ಹೇಳ್ತೀನಿ. ಜೀವನ ಯಾವಾಗಲೂ ಆರ್ ಯು ರೆಡಿ ಅಂತ ಕೇಳಲ್ಲ. ಒಂದೇ ಸಮಯದಲ್ಲಿ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಪ್ರಾಬ್ಲಮ್ ಬರುತ್ತೆ, ಪ್ರೆಷರ್ ಬರುತ್ತೆ, ನಮಗೆ ಆಯ್ಕೆ ಮಾಡಿಕೊಡುವಂತಹ ಆಪ್ಷನ್ನೇ ಇರೋದಿಲ್ಲ. ವೀಕ್ ಆಗಿರೋ ಆಪ್ಷನ್ನ ಲೈಫ್ ಕೊಡಲ್ಲ, ಸ್ಟ್ರಾಂಗ್ ಆಗಬೇಕು ಅಂತ ಫೋರ್ಸ್ ಮಾಡುತ್ತೆ. ಅಲ್ಲಿ ಬ್ರೇವ್ ಪೀಪಲ್ ಅಲ್ಲ, ಹೆಲ್ಪ್ಲೆಸ್ ಪೀಪಲ್ಸ್ ಸ್ಟ್ರಾಂಗ್ ಆಗ್ತಾರೆ. ಒಂದು ಸ್ಟೇಜ್ ಬರುತ್ತೆ, ಅಲ್ಲಿ ನಾವು ಕಂಪ್ಲೀಟ್ಲಿ ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸ್ತೀವಿ, ಎಕ್ಸ್ಪ್ಲೇನ್ ಮಾಡೋದನ್ನು ನಿಲ್ಲಿಸ್ತೀವಿ. ಯಾಕೆ ಅಂದರೆ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೂ ಅರ್ಥ ಮಾಡ್ಕೊಳ್ಳೋರು ಯಾರೂ ಇರೋದಿಲ್ಲ. ಆ ಸೈಲೆನ್ಸ್ ಪೀಸ್ ಅಲ್ಲ, ಸರ್ವೈವಲ್ ಮೋಡ್. ಹೊರಗೆ ಕಾಮ್, ಒಳಗಡೆ ಸ್ಟಾರ್ಮ್. ಜನ ನೋಡೋದು ರಿಸಲ್ಟ್, ಯಾರಿಗೂ ಪ್ರೊಸೆಸ್ ಬೇಕಾಗಿಲ್ಲ. ಯಾರಿಗೂ ಗೊತ್ತಿಲ್ಲ ರಾತ್ರಿ ಎಷ್ಟು ಹೊತ್ತು ನಿದ್ದೆ ಮಾಡಿಲ್ಲ, ಎಷ್ಟು ಸರಿ ಸಾಕು ಅನಿಸಿದೆ ಅಂತ. ಅವ್ರು ಹೇಳ್ತಾರೆ ನೀನು ತುಂಬ ಲಕ್ಕಿ ಅಂತ. ಅವ್ರಿಗೆ ಗೊತ್ತಿಲ್ಲ ಲಕ್ಕೆಲ್ಲ ಎಂಡ್ಯೂರೆನ್ಸ್ ಇಲ್ಲಿವರೆಗೂ ತಂದಿದ್ದು ಅಂತ. ಸ್ಟ್ರೆಂತ್ ಅಂದರೆ ನೆವರ್ ಕ್ರೈ ಅಂತ ಅರ್ಥ ಅಲ್ಲ. ಸ್ಟ್ರೆಂತ್ ಅಂತ ಹೇಳಿದ್ರೆ ಅತ್ತ ಮೇಲೂ ಕೂಡ ನೆಕ್ಸ್ಟ್ ಡೇ ಎದ್ದು ನಿಲ್ಲೋದು, ಫಿಯರ್ ಇದ್ದು ಮುಂದಕ್ಕೆ ಹೋಗೋದು, ಟಯರ್ಡ್ ಆಗಿದ್ರೂ ಕೂಡ ಕಂಟಿನ್ಯೂ ಮಾಡೋದು. ಪರ್ಫೆಕ್ಟ್ ಆಗಿರೋದು ಸ್ಟ್ರೆಂತ್ ಅಲ್ಲ, ಪ್ರೆಸೆಂಟ್ ಆಗಿರೋದು ಸ್ಟ್ರೆಂತ್. ನೀನಿವತ್ತು ಸ್ಟ್ರಾಂಗ್ ಇದೆಯಾ ಅಂತ ಹೇಳಿದ್ರೆ ಅದು ಕಾನ್ಫಿಡೆನ್ಸ್ ಅಲ್ಲ, ಲೈಫ್ ನಿನ್ನ ಪ್ರಿಪೇರ್ ಮಾಡ್ತಾ ಬಂದಿದ್ದು. ಆ ದಿನಗಳು ನೀನು ಸರ್ವೈವ್ ಆಗಿದ್ದಲ್ಲ, ಅದೇ ನಿನ್ನ ಕ್ವಾಲಿಫಿಕೇಷನ್. ಈ ಥರ ದಿನಗಳು ಮುಂದೆನೂ ಬರಬಹುದು, ಈ ಥರ ದಿನಗಳು ಮುಂದೆನೂ ಬರಬಹುದು. ಆದರೆ ನೀನು ರೆಡಿ ಆಗಿದೆಯಾ ನಿನಗೆ ಗೊತ್ತಿಲ್ಲ ಅಷ್ಟೇ. ಇವತ್ತು ಯಾರಾದರೂ ನೀನು ಸ್ಟ್ರಾಂಗ್ ಅಂತ ಹೇಳಿದರೆ ಒಂದು ಸ್ಮೈಲ್ ಕೊಡು, ಆದರೆ ನಿನ್ನ ಮನಸ್ಸಿಗೆ ಗೊತ್ತಿರಲಿ
ಸ್ಟ್ರಾಂಗ್ ಆಗೋಕ್ಕೆ ನೀನು ಎಷ್ಟು ದಿನ ಎಷ್ಟು ದೂರ ಕಷ್ಟಪಟ್ಟು ಬಂದಿದೆಯಾ ಅಂತ. ಈ ವಿಡಿಯೋ ನಿನ್ನ ಮನಸ್ಸಿಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ, ಟಚ್ ಆಗಿದರೆ, ಕನೆಕ್ಟ್ ಆಗಿದರೆ ಕಮೆಂಟ್ ಮಾಡು. ಸ್ಟಿಲ್ ಸ್ಟ್ಯಾಂಡಿಂಗ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪರ್ಫೆಕ್ಟ್ ಲೈಫ್ ಅಲ್ಲ, ಪರ್ಫೆಕ್ಟ್ ಲೈಫ್ ಇಲ್ಲ, ರಿಯಲ್ ಲೈಫ್ನ ಮಾತುಗಳು ಮಾತ್ರ ಇಲ್ಲಿ ಇರೋದು. ಈ ವಿಡಿಯೋನ ನೀನು ನೋಡ್ತಾ ಇದೆಯಾ ಅಂತ ಹೇಳಿದ್ರೆ ಖುಷಿಯಾಗಿದೆಯೋ, ದುಃಖದಲ್ಲಿದೆಯೋ, ಕನ್ಫ್ಯೂಸ್ಡ್ ಆಗಿದೆಯೋ ಅಥವಾ ಟಯರ್ಡ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಒಂದು ವಿಷಯ ಮಾತ್ರ ಕನ್ಫರ್ಮ್, ನೀನು ಯಾವುದೋ ಒಂದು ವಿಷಯಕ್ಕೆ ಫೈಟ್ ಮಾಡ್ತಿದ್ಯಾ. ಇವತ್ತು ನಾನು ಮೋಟಿವೇಶನ್ ಕೊಡೋದಕ್ಕಾಗಲಿ ಲೆಕ್ಚರ್ ಕೊಡೋದಕ್ಕಾಗಲಿ ಬಂದಿಲ್ಲ. ಜೀವನ ಹೇಗಿದೆಯೋ ಹಾಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಜೀವನ ಅನ್ನೋದು ಸ್ಕೂಲ್, ಕಾಲೇಜ್, ಜಾಬ್, ಮ್ಯಾರೇಜ್ ಇಷ್ಟೇ ಅಲ್ಲ. ನಮ್ಮ ಲೈಫ್ನಲ್ಲಿ ಎಕ್ಸ್ಪೆಕ್ಟೇಷನ್ಸ್, ಪ್ರೆಷರ್, ಕಂಪ್ಯಾರಿಸನ್ ಇವುಗಳೇ ಹೆಚ್ಚು. ಕೆಲವೊಬ್ಬರಿಗೆ ಪ್ರಾಬ್ಲಮ್ ಮನಿದು, ಕೆಲವೊಬ್ಬರಿಗೆ ರಿಲೇಷನ್ಶಿಪ್ದು, ಕೆಲವೊಬ್ಬರಿಗೆ ಹೆಲ್ತ್ದು, ಇನ್ನೂ ಕೆಲವರಿಗೆ ಫ್ಯೂಚರ್ ಫಿಯರ್. ಪ್ರಾಬ್ಲಮ್ಸ್ ಬೇರೆ ಬೇರೆ, ಬಟ್ ಫೀಲಿಂಗ್ಸ್ ನನಗೆ ಮಾತ್ರ ಯಾಕೆ ಹೀಗೆ? ಇಲ್ಲಿ ಯಾರೂ ಈಸಿ ಲೈಫಲ್ಲಿ ಬದುಕ್ತಾ ಇಲ್ಲ. ಹೊರಗಡೆ ಎಲ್ಲರೂ ಕೂಡ ಸ್ಮೈಲ್ ಮಾಡ್ತಾರೆ ಅಷ್ಟೇ. ಇನ್ಸ್ಟಾಗ್ರಾಮ್, ಸ್ಟೇಟಸ್, ರೀಲ್ ಎಲ್ಲವೂ ಪರ್ಫೆಕ್ಟ್. ಆದರೆ ಜನ ಒಬ್ಬರೇ ಇದ್ದಾಗ ಸೈಲೆಂಟ್ ಬ್ಯಾಟಲ್ಸ್ ಆಗಿ ಕೆಲವರು ಸ್ಟ್ರಾಂಗ್ ಅಂತ ನಟಿಸ್ತಾರೆ, ಕೆಲವರು ಬ್ಯುಸಿ ಅಂತ ನಟಿಸ್ತಾರೆ, ಕೆಲವರು ನಿಜ ಹೇಳಬೇಕಂತ ಹೇಳಿದ್ರೆ ನಟಿಸೋದು ಸರ್ವೈವಲ್ ಆಗಿಬಿಟ್ಟಿದೆ. ನಮ್ಮ ಸೊಸೈಟಿ ನಮಗೆ ಕೆಲವೊಂದು ಥಿಂಗ್ಸ್ನ ಹೇಳ್ಕೊಡೋದೇ ಇಲ್ಲ. ಲೇಟ್ ಆಗೋದು ಫೇಲ್ಯೂರ್ ಅಲ್ಲ, ಫಾಲ್ ಆಗೋದು ಎಂಡ್ ಅಲ್ಲ. ಕೆಲವರಿಗೆ ಸಕ್ಸಸ್ 20ಸಲ್ಲಿ ಸಿಗುತ್ತೆ, ಕೆಲವರಿಗೆ 30ಸಲ್ಲಿ, ಇನ್ನು ಕೆಲವರಿಗೆ 40ಸಲ್ಲಿ. ನೀನು ಲೇಟ್ ಅಲ್ಲ, ನೀನು ಲಾಸ್ಟ್ ಕೂಡ ಅಲ್ಲ. ನೀನು ಜಸ್ಟ್ ನಿನ್ನ ಟೈಮಲ್ಲಿ, ನಿನ್ನ ದಾರಿಯಲ್ಲಿ ಇದೆ. ಇಲ್ಲಿ ಸಬ್ಸ್ಕ್ರೈಬ್ ಮಾಡು. ಯಾಕೆ ಅಂತ ಹೇಳಿದ್ರೆ ಇದು ಚಾನಲ್ ಅಲ್ಲ, ಇದು ರಿಯಲ್ ಲೈಫ್ನ ಮಾತುಗಳ ಸ್ಪೇಸ್. ನಿನ್ನ ಮಾತುಗಳಿಗೆ ಜಾಗ. ಈ ವಿಡಿಯೋನ ನೀನು ನೋಡ್ತಾ ಇದೆಯಾ ಅಂತ ಅಂದರೆ ನೀನು ತುಂಬ ಬೇಜಾರಲ್ಲಿದೆಯಾ ಅನ್ನೋದು ಗೊತ್ತಾಗ್ತಿದೆ. ಎಲ್ಲ ಸರಿ ಹೋಗುತ್ತೆ ಅಂತ ನೀನು ಹೊರಗಡೆ ತೋರಿಸ್ಕೊತಾ ಇದ್ರು, ಒಳಗಡೆ ಮಾತ್ರ ಖಾಲಿ ಖಾಲಿ ಅನ್ನಿಸ್ತಿದೆ ಅಲ್ವಾ? ಇವತ್ತು ಬದುಕೋದಕ್ಕೆ ಕಷ್ಟ ಅನ್ನಿಸ್ತಿದ್ರೆ ಈ 5 ನಿಮಿಷ ನನ್ನ ಜೊತೆ ಇರು. ನೀನು ಒಂಟಿ ಅಲ್ಲ. ನಮ್ಮ ಜೀವನದಲ್ಲಿ ಒಂದು ಹಂತ ಬರುತ್ತೆ, ಅಲ್ಲಿ ನಾವು ಎಷ್ಟೇ ಟ್ರೈ ಮಾಡಿದರೂ ಕೂಡ ಫಲ ಮಾತ್ರ ಬರಲ್ಲ. ನಾವು ಹೆಲ್ಪ್ ಮಾಡಿದ ಜನರೇ ನಮ್ಮನ್ನು ಮರೆತು ಬಿಡ್ತಾರೆ. ನಮ್ಮ ಪೇನ್ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಆದರೆ ನಮ್ಮ ಸೈಲೆನ್ಸ್ ಎಲ್ಲರಿಗೂ ಕನ್ವೀನಿಯೆಂಟ್ ಆಗಿರುತ್ತೆ. ಆಗ ನಾವು ಏನು ಮಾಡ್ತೀವಿ ಗೊತ್ತಾ? ನಿಧಾನವಾಗಿ ಮಾತನಾಡೋದನ್ನು ಕಮ್ಮಿ ಮಾಡ್ತೀವಿ, ನಗೋದನ್ನು ನಿಲ್ಲಿಸ್ತೀವಿ, ಒಂಟಿ ಆಗ್ತೀವಿ. ರಾತ್ರಿ ನಿದ್ದೆ ಬರೋದಿಲ್ಲ, ಸುಮ್ಮನೆ ಮಲ್ಕೊಂಡ್ರೂ ಕೆಲವೊಂದು ಥಾಟ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ. ನಾನು ಯಾರಿಗೂ ಇಂಪಾರ್ಟೆಂಟ್ ಅಲ್ವಾ,
ನನ್ನ ಜೀವನ ಯಾಕೆ ಹೀಗಾಯಿತು, ನಾನು ಎಷ್ಟು ಟ್ರೈ ಮಾಡಿದ್ರೂ ಕೂಡ ಯಾಕೆ ನನಗೆ ನೆಮ್ಮದಿ ಸಿಗ್ತಾ ಇಲ್ಲ ಅಂತ ಈ ಕ್ವಶನ್ಸ್ ನಿಮಗೆ ಬರ್ತಿದೆ ಅಂತ ಹೇಳಿದ್ರೆ ನೀನು ವೀಕ್ ಅಂತ ಅಲ್ಲ, ಜಸ್ಟ್ ನೀನು ತಯಾರಾಗಿದೆಯಾ ಅಷ್ಟೇ. ಸ್ಟ್ರಾಂಗ್ ಆಗಿರೋ ಜನನೇ ಹೀಗೆ ಫೀಲ್ ಮಾಡೋದು ಗೊತ್ತಾ. ಒಂದು ಸತ್ಯ ಹೇಳ್ತೀನಿ, ನಮ್ಮ ಜೀವನದಲ್ಲಿ ಎಲ್ಲರೂ ಫಾರ್ ಎವರ್ ಇರಲ್ಲ. ಕೆಲವರು ನಮ್ಮ ಜೊತೆ ಇರೋದಕ್ಕೆ ಅಂತಲೇ ಬರೋದಿಲ್ಲ, ಕೆಲವೊಂದು ಪಾಠನ ಕಲಿಸೋದಕ್ಕೆ ಬರ್ತಾರೆ. ಇನ್ನು ಕೆಲವರು ಲವ್ ತೋರಿಸೋದಕ್ಕಲ್ಲ, ಸ್ಟ್ರೆಂತ್ನ ಕಲಿಸೋದಕ್ಕೋಸ್ಕರ ಬಂದು ಹೋಗ್ತಾರೆ. ನಮ್ಮನ್ನು ಬಿಟ್ಟು ಹೋದವರು ನಮ್ಮ ಲೈಫ್ನ ಡಿಸ್ಟ್ರಾಯ್ ಮಾಡಿಲ್ಲ, ನಮ್ಮ ಇಲ್ಯೂಷನ್ನ ಬ್ರೇಕ್ ಮಾಡಿದ್ದಾರೆ ಅಷ್ಟೆ. ಅದು ಖಂಡಿತ ನೋವು ಕೊಡುತ್ತೆ, ಬಟ್ ಅವಶ್ಯಕ. ನಿನ್ನ ಜೀವನ ಈಗ ಮುಗ್ದಿಲ್ಲ. ಇವತ್ತು ನಿನ್ನ ವ್ಯಾಲ್ಯೂ ಯಾರಿಗೂ ಕಾಣಿಸ್ದೆ ಹೋದ್ರೂ ಕೂಡ ನಾಳೆ ನಿನ್ನ ಆಬ್ಸೆನ್ಸ್ ಅವರಿಗೆ ಖಂಡಿತ ಅರ್ಥ ಆಗುತ್ತೆ. ಇವತ್ತು ನೀನು ಬದುಕಿದೆಯಾ ಅಂತ ಅಂದರೆ ಅದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಅದೇನು ಅಂತ ಹೋಗ್ತೀನಿ, ನೀನು ಸರ್ವೈವ್ ಮಾಡಿದ ಪ್ರತಿದಿನ ನಿನ್ನ ಫ್ಯೂಚರ್ಗೆ ಪ್ರೂಫ್ ಆಗುತ್ತೆ. ನಿನ್ನ ಪೇನ್ ನಿನಗೆ ಪನಿಷ್ಮೆಂಟ್ ಅಲ್ಲ, ನಿನ್ನ ಪ್ರಿಪರೇಷನ್. ಸ್ಲೋ ಆಗಿನೇ ಹೋಗು, ಬಟ್ ಸ್ಟಾಪ್ ಮಾಡಬೇಡ. ಅಳು ಬಂದರೆ ಅಳು, ಆದರೆ ಗಿವಪ್ ಮಾಡಬೇಡ. ನಿನ್ನ ಡ್ರೀಮ್ಸ್ ದಿಳ ಆಗ್ತಿರ್ಬೋದು, ಕ್ಯಾನ್ಸಲ್ ಆಗಲ್ಲ. ಇವತ್ತು ಯಾರಿಗೂ ನಿನ್ನ ಸ್ಟೋರಿ ಇಂಪಾರ್ಟೆಂಟ್ ಇಲ್ಲ, ಬಟ್ ನಾಳೆ ಈ ಸ್ಟೋರಿ ಯಾರಿಗೋ ಹೋಪ್ ಕ್ರಿಯೇಟ್ ಆಗುತ್ತೆ, ಕ್ರಿಯೇಟ್ ಮಾಡುತ್ತೆ. ಇವತ್ತು ನಿನಗೆ ನೀನೇ ಹೇಳ್ಕೊ, ನಾನು ಸೋತಿಲ್ಲ, ನಾನು ಹೀಲ್ ಆಗ್ತಾ ಇದ್ದೀನಿ, ನನಗೆ ಸ್ವಲ್ಪ ಟೈಮ್ ಬೇಕು, ನಾನು ನನ್ನನ್ನು ಬಿಡೋದಿಲ್ಲ ಅಂತ. ನನ್ನ ಜೀವನ ಸ್ಟೋರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತಲೂ ಹೇಳ್ಕೊ. ಈ ವಿಡಿಯೋ ನಿನ್ನ ಮನಸ್ಸಿಗೆ ಸ್ವಲ್ಪ ಆದರೂ ಲೈಟ್ ಫೀಲ್ ತಂದಿದ್ರೆ ಅವ್ನು ಕಮೆಂಟ್ ಮಾಡು, ನಾನು ಸೋತಿಲ್ಲ, ಸೋಲೋದು ಇಲ್ಲ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೀನು ಒಂಟಿಯಾಗಿ ಫೈಟ್ ಮಾಡಬಾರ್ದು, ನಾನು ಕೂಡ ಇಲ್ಲೇ ಇದ್ದೀನಿ ನಿನ್ನ ಜೊತೆ. ಹೆಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಗಾರ್ಡನ್ ವಿಡಿಯೋ ಹೇಗೆ ಮಾಡ್ತಾ ಇದ್ದೀನಿ, ಹೊಸದಾಗಿ ಗಾರ್ಡನ್ನ ಅಂತ ಹೇಳಿ ನಿಮಗೆ ತೋರಿಸಿದ್ದೆ. ಸೊ ಅದರ ಪಾರ್ಟ್ 2 ಇದು. ಸೊ ನೋಡ್ತಾ ಇದ್ರಲ್ಲ, 1 ವೀಕ್ ಆಗಿದೆ. ಸೊ ಎಲ್ಲ ಕಾಳುಗಳು ಕೂಡ ಮೊಳಕೆ ಹೊಡೆದು ಎಷ್ಟು ಚೆನ್ನಾಗಿ ಗಿಡಗಳಾಗಿವೆ ನೋಡ್ತಾ ಇದ್ರಲ್ಲ. ಅದ್ರ ಮೇಲೇ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಅದರ ಹೆಸರುಗಳನ್ನ ಬರೆದು ಇಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ಮೊಳಕೆ ಹೊಡೆದು ಬಂದಿದ್ದಾವೆ ಗಿಡಗಳೆಲ್ಲ. ಇದನ್ನ ಹಾಕಿ ಅಪ್ರಾಕ್ಸಿಮೇಟ್ಲಿ ಒಂದು 10 ಡೇಸ್ ಆಯಿತು, ಒಂದು ವಾರದ ಮೇಲೆ. ಸೊ ಇದಕ್ಕೆ ನಾನು ಇವಾಗ ಕಾಳು ಮತ್ತು ಅಕ್ಕಿ ತೊಳೆದಿರುವಂತಹ ನೀರನ್ನ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಗೆ ಕೈಯಲ್ಲಿ ಸ್ವಲ್ಪನೇ ಹಾಕ್ತೀನಿ. ಜಗ್ಗಲ್ಲಿ ತುಂಬ ಫೋರ್ಸ್ಫುಲ್ ಆಗಿ ಹಾಕೋದಕ್ಕೆ ಹೋಗಬಾರ್ದು ನೀರನ್ನ. ಇವಾಗ ತಾನೇ ಅದು ಸೀಡ್ಸ್ ಎಲ್ಲ ಓಪನ್ ಆಗಿ ಮೊಳಕೆ ಬಂದಿದೆ. ಸೊ ಅದಕ್ಕೆ ನಾವು ಫೋರ್ಸ್ಫುಲ್ ಆಗಿ ನೀರು ಹಾಕೋದ್ರಿಂದ ಗಿಡಗಳು ಸಾಯೋ ಚಾನ್ಸಸ್ ಇರುತ್ತೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. 10 ಡೇಸ್ ಆಗಿದೆ ಇದೆಲ್ಲ ಕೂಡ ನಾನು ಸೀಡ್ಸ್ ಹಾಕಿ. ಸೊ 10 ಡೇಸ್ ಆದಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಇನ್ನೊಂದು ಸ್ವಲ್ಪ ದೊಡ್ಡದಾದ ನಂತರ ನಾನು ದೊಡ್ಡ ದೊಡ್ಡ ಪಾಟ್ಗಳಿಗೆ ಶಿಫ್ಟ್ ಮಾಡ್ತೀನಿ. ಇದಕ್ಕೆ ಕಾರಣ ಏನು ಅಂತಲೂ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲೇ ತಿಳಿಸಿದ್ದೆ. ನಾವು ಮೊದಲೇ ದೊಡ್ಡ ಪಾಟ್ಗಳಲ್ಲಿ ಬಕೆಟ್ಗಳಲ್ಲಿ ಹಾಕೋದ್ರಿಂದ ಅದು ಬೇಗ ಗ್ರೋ ಆಗೋದಿಲ್ಲ, ಕೆಳಗಡೆ ಬೇರೆನ ಬಿಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದ್ರ ಬದಲಿಗೆ ನಾವು ಈ ರೀತಿ ಚಿಕ್ಕ ಚಿಕ್ಕ ಬೌಲ್ಗಳಲ್ಲಿ ಗ್ಲಾಸ್ಗಳಲ್ಲಿ ಬೆಳೆಸೋದ್ರಿಂದ ಮೊದಲು ಗಿಡ ಮೇಲ್ ಬರುತ್ತೆ ನಮಗೆ. ಸೊ ಅದಾದ್ಮೇಲೆ ನಾವು ಬೇರೆ ದೊಡ್ಡ ಪಾಟ್ಗಳಿಗೆ ಶಿಫ್ಟ್ ಮಾಡ್ಕೋಬಹುದು, ಆಗ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ. ಸೊ ನೋಡ್ತಾ ಇದ್ರಲ್ಲ, ಆಲ್ಮೋಸ್ಟ್ ಗಿಡಗಳು ಬಂದಿದ್ದಾವೆ, ಹೂವಿನ ಗಿಡಗಳು ಇವೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟಾಗಿ ಹಾಕ್ಬಿಟ್ಟಿದ್ದೀನಿ ಡೈರೆಕ್ಟ್ ಪಾಟ್ಗೆ. ಅಂದರೆ ಪಾಟ್ಸ್ ಎಲ್ಲ ಇವೆಲ್ಲ ಹಳೆ ವೇಸ್ಟೇಜು ಡಬ್ಬಗಳು ಏನೇನಿರುತ್ತೆ ಅದನ್ನೆಲ್ಲ ನಾನು ಆರ್ಡರ್ ಮಾಡಿದ್ನಿ. ನೋಡಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು, ತೋರಿಸಿದ್ದೀನಿ. ಅದರಲ್ಲಿ ಬಾಟಲ್ಸ್ ಎಲ್ಲ ಕಟ್ ಮಾಡಿ ಬಿಂದಿಗೆ, ಬಕ್ಕಿಟು ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಮೊಳಕೆ ಬಂದಿರುವಂತಹ ಈ ಗಿಡನ ಶಿಫ್ಟ್ ಮಾಡ್ತೀನಿ. ಗಿಡ ಚೆನ್ನಾಗಿ ಬಂದಿದೆ, ಅದಕ್ಕೆ ಒಂದು ವೇಸ್ಟೇಜ್ ಟಿನ್ ಇದನ್ನ ಹೋಲ್ ಮಾಡ್ಕೊಂಡಿದ್ದೀನಿ ಕೆಳಗಡೆ 4. ಸೊ ಮಾಡಿಕೊಂಡು ನೀರು ಸಲೀಸಾಗಿ ಹೋಗಿ ಮಣ್ಣು ಅಲ್ಲಿ ಸೆಟ್ ಆಗದೆ ನೀರು ನೀಟಾಗಿ ಹೋಗ್ಲಿ ಅಂತಾನೆ ಅದಕ್ಕೆ ಕೆಳಗಡೆ ಹೆಂಚಿಡ್ತಾ ಇದ್ದೀನಿ 2 ಜಾಗಕ್ಕೆ. ಸೊ ಇಲ್ಲಾಂದ್ರೆ ಮಣ್ಣೆಲ್ಲ ಫುಲ್ಲು ನೀರು ಹಾಕಿ ನಾವು ಅದು ಗಟ್ಟಿಯಾಗಿ ಕೆಳಗಡೆ ಕುತ್ಕೊಂಡು ನೀರು ಹೋಗೋದಕ್ಕೆ ಜಾಗ ಸಾಲದೆ ಗಿಡಗಳು ಕೊಳೆಯುವಂತಹ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಸೊ ನಾನಿವಾಗ 1-2 ಬಕೆಟು ಚಿಕ್ಕ ಬಕೆಟಲ್ಲಿ ಮಣ್ಣನ್ನು ತುಂಬ್ಕೋತಾ ಇದ್ದೀನಿ. ನಾರ್ಮಲ್ ಮನೆ ಹತ್ರ ಇರುವಂತಹ ಮಣ್ಣನ್ನೇ ನಾನು ತುಂಬ್ಕೋತಾ ಇರೋದು. ಸೊ 1 ಬಕೆಟ್ ಮಣ್ಣು ಹಾಕೊಂಡು ಅದ್ರ ಮೇಲ್ಗಡೆ
ಕಾಯಿ ಜುಂಗೆ ಏನಿರುತ್ತೆ ಅದನ್ನ ಹಾಕೋತಾ ಇದ್ದೀನಿ. ಇದು ಕಾಯ್ದು ಎಲ್ಲರ ಮನೇಲೂ ಕೂಡ ಇರುತ್ತೆ. ಇದನ್ನ ಕೋಕೋಪೀಟ್ ಅಂತ ಹೇಳಿ ಮಾರ್ಕೆಟ್ ಅಲ್ಲೂ ಕೂಡ ನಮ್ಗೆ ಸಿಗುತ್ತೆ. ಸೊ ಕಾಸು ಕೊಟ್ಟು ತಗೊಳ್ಳೋ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೋತೀನಿ ನಾವುಗಳೆಲ್ಲ. ಸೊ ಮನೇಲೆ ನಾವು ಕಾಯೆಲ್ಲ ತಂದು ಎಡ್ದಿರ್ತೀವಲ್ಲ, ಸೊ ಅದ್ರಲ್ಲಿ ಮಿಕ್ಕಿರುವಂತಹ ಅದನ್ನ ನಾವು ಯೂಸ್ ಮಾಡ್ಕೊಬಹುದು, ಕಾಯಿ ನಾರನ್ನ. ಸೊ ಅದನ್ನ ಹಾಕೊಂಡು ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರ್ ನಾನು ಮಣ್ಣನ್ನ ಹಾಕೊಂಡಿದೀನಿ. ಸೊ ತುಂಬಾ ಚೆನ್ನಾಗಿ ನಾವು ಮನೇಲೇನೆ ಬೆಳೆಸ್ಕೋಬಹುದು ಆರ್ಗ್ಯಾನಿಕ್ ಆಗಿ. ಸೊ ಇದೆಲ್ಲ ವೇಸ್ಟ್ ಹೂವು ಮತ್ತೆ ತರಕಾರಿ, ಒಣಗೋಗಿರೋ ಹೂಗಳು ಮತ್ತೆ ವೇಸ್ಟೇಜು, ಕೊಳ್ತು ಒಣಗೋಗಿರುವಂತಹ ತರಕಾರಿ ಮತ್ತೆ ತರಕಾರಿ ಸಿಪ್ಪೆಗಳು, ಎಲ್ಲಾ ತರದ್ದು ಬೀನಿಸು, ಕೋಸು, ಬೀಟ್ರೂಟು, ಸೌತೆಕಾಯಿ ಎಲ್ಲವನ್ನು ಕೂಡ ನಾನು ಇದ್ರೊಳಗೆ ಹಾಕ್ತಾ ಇದ್ದೀನಿ. ಅದು ವೇಸ್ಟೇಜು ಬೇಡದೇ ಇರೋದು. ಸೊ ಇವಾಗ ಅದ್ರ ಮೇಲೂ ಕೂಡ ಒಂದು ಲೇಯರು ಮಣ್ಣನ್ನ ಹಾಕೋತಾ ಇದ್ದೀನಿ. ಸೊ ಅದೆಲ್ಲ ಕೊಳ್ತು ನಮ್ಗೆ ನೀಟಾಗಿ ಚೆನ್ನಾಗಿ ಗೊಬ್ಬರ ಸಿಗುತ್ತೆ. ಡೈರೆಕ್ಟ್ ಆಗಿ ನಾನು ಇದ್ರಲ್ಲೇ ಹಾಕ್ತಾ ಇರೋದ್ರಿಂದ ಸಪರೇಟ್ ಆಗೂ ಕೂಡ ಗೊಬ್ಬರ ಮಾಡಿ ನಾವು ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ಬಹುದು. ಬಟ್ ಗೊಬ್ಬರ ಮಾಡೋಷ್ಟು ಇವಾಗ ಟೈಮ್ ಇಲ್ಲ ಅಂತ ಹೇಳೋರು ಡೈರೆಕ್ಟ್ ಆಗಿ ಈಗೂ ಕೂಡ ಹಾಕ್ಬಹುದು. ಸೊ ಇದು ವಾರ್ಮಿ ಕಂಪೋಸ್ಟ್. ಇದು ಆಲ್ರೆಡಿ ನನ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ವೇಸ್ಟೇಜ್ ಉಳಿದಿರುವಂತಹ ತರಕಾರಿ ಸಿಪ್ಪೆಗಳಿಂದ, ಹೂಗಳಿಂದ ಎಲ್ಲಾನು ಕೂಡ ನಾನು ವಾರ್ಮಿ ಕಂಪೋಸ್ಟ್ ಮಾಡ್ಕೊಂಡಿದ್ದೆ. ಜಾಸ್ತಿ ಇಲ್ಲದೆ ಇರೋ ಕಾರಣ ಮೇಲ್ಗಡೆ ಲೇಯರಿಗೆ ಮಾತ್ರ ನಾನು ಈ ವಾರ್ಮಿ ಕಂಪೋಸ್ಟ್ ಮಣ್ಣನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಮಣ್ಣು ಮಿಕ್ಸ್ ಆಗಿಲ್ಲ, ಜಸ್ಟ್ ವಾರ್ಮಿ ಕಂಪೋಸ್ಟ್. ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಜೋಳದ ಗಿಡ ಬೆಳೆದಿದೆ ಅಂತ. ಬೌಲಲ್ಲಿ 4 ಸೀಡ್ಸ್ ಹಾಕಿದ್ದೆ. ನನ್ಗೆ ಇದ್ರ ಮೇಲೆ ಹೋಪ್ ಇರಲಿಲ್ಲ, ಈ ಸೀಡ್ಸ್ ನನಗೆ ನಿಜವಾಗ್ಲೂ ಗಿಡ ಆಗತ್ತಾ ಅಂತ. ರೆಡ್ ಕಲರ್ ಬೇರೆ ಇತ್ತು ಆ ಸೀಡು. ಸೊ ಹಾಕ್ತೆ, ನಂಬಿಕೆ ಇಲ್ಲದೆ, ಬಟ್ ತುಂಬಾ ಚೆನ್ನಾಗಿ ಬೆಳೆದಿದೆ ಇದೆ. ಸೊ ಇವಾಗ ಇದನ್ನ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ 4 ಕೂಡ 4 ಕಡೆಗೆ ಹಾಕ್ತೀನಿ. ಚೆನ್ನಾಗಿ ಗ್ರೋತ್ ಆಗುತ್ತೆ. ಹೇಗೆ ಗ್ರೋತ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೋಗ್ತಾ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಡೈಲಿ ನನ್ನ ವಿಡಿಯೋಸ್ ಅಪ್ಡೇಟ್ನ ನೀವು ನೋಡಿದ್ರೆ ಗಿಡಗಳೆಲ್ಲ ಹೇಗೆ ಬೆಳೆಯುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಮಿಸ್ ಮಾಡದೆ ಡೈಲಿ ವಿಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಈ ವಿಡಿಯೋ ಬಂದು ಮಿಸ್ ಮಾಡದೆ. ಸೊ 4 ಬೇರೆ ಮಾಡ್ಕೋತಾ ಇದ್ದೀನಿ. ಚಿಕ್ಕ ಬೌಲಲ್ಲಿ ಇದ್ರಿಂದ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗ್ಬಿಟ್ಟಿದೆ, ನೋಡ್ತಾ ಇದ್ದೀರಲ್ಲ. ಸೊ ಚಿಕ್ಕದಾಗಿ ನಾನೇ ಕೈಯಲ್ಲಿ ಹಳ್ಳ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಬೇರು ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಚಿಕ್ಕ ಬೌಲ್ ಆಗಿದ್ರು ಕೂಡ ಮೇಲ್ಗಡೆನೂ ಚೆನ್ನಾಗಿ ಬಂದಿದೆ ಅಂಡ್ ಕೆಳಗಡೆ ಬೇರು ಕೂಡ ಚೆನ್ನಾಗಿ ಹೋಗಿದೆ. ಸೊ ನೀರು ಮೋಸ್ಟ್ ಇಂಪಾರ್ಟೆಂಟು ಗಿಡಗಳಿಗೆ. ಈ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಡೈಲಿ 2 ಟೈಮ್ಸ್ ನಾನು ಹಾಕ್ತಾ ಇದ್ದೀನಿ. ಅಂಡ್ ನಾನು ಆಗ್ಲೇ ಹೇಳಿದಾಗ ತೋರಿಸ್ದಾಗೆ ಅಕ್ಕಿ ತೊಳೆದಿದ್ದ ನೀರು, ಕಾಯಿ ತೊಳೆದಿದ್ದ ನೀರು ಯಾವುದನ್ನು ವೇಸ್ಟ್ ಮಾಡಲ್ಲ. ಸೊ ಇದು ಕೂಡ ಅದೇನೆ, ಅಕ್ಕಿ ತೊಳೆದಿರೋದು ಮತ್ತೆ ಕಾಳುಗಳು, ಬೇಳೆಕಾಳು, ಸಾಂಬಾರ್ಗೆ ತೊಳೆದಿದ್ದಂಥ ನೀರನ್ನು ಯಾವುದೂ ಈಚೆ ನಾನು ಚೆಲ್ಲೋದಿಲ್ಲ. ಈ ರೀತಿ ತಗೊಂಡು ಬಂದು ಗಿಡಗಳಿಗೆ ಪ್ರತಿಯೊಂದನ್ನು ಹಾಕ್ತೀನಿ. ಗಿಡಗಳಿಗೆ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಸಿಗುತ್ತೆ. ಸೊ ಇದಕ್ಕೆ ಗೊಬ್ಬರಗಳು ಹಾಕೋದನ್ನು ಕೂಡ ನಾನು ತುಂಬ ಮುಖ್ಯ. ಮನೆಯಲ್ಲೇ ನಾನು ಗೊಬ್ಬರಗಳನ್ನು ಕೂಡ ರೆಡಿ ಮಾಡ್ಕೋತೀನಿ. ಯಾವುದೇ ಅಂಗಡಿಯಿಂದ ಫರ್ಟಿಲೈಸರ್ಸು ಅದು ಇದು ಏನನ್ನು ತಂದು ಹಾಕೋದಿಲ್ಲ. ಫರ್ಟಿಲೈಸರ್ಸ್ನು ಕೂಡ ಮನೇಲೆ ಹಾಕೋಬಹುದು. ಇದು ಗೊಬ್ಬರ ಹಾಕ್ತಾ ಇದ್ದೀನಿ ನಾನು, ಒಣಗಿರುವಂತಹ ಹಸುವಿನ ಸಗಣಿ. ಡೈರೆಕ್ಟ್ ಆಗಿ ಹಸುವಿನ ಸಗಣಿನ ನಾವು ಹಾಕಬಾರ್ದು ಗಿಡಗಳಿಗೆ. ಅದು ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗಿ ಗಿಡ ಬೆಳೆಯೋದಕ್ಕೆ ನಮಗೆ ತೊಂದರೆ ಕೊಡುತ್ತೆ. ಆದ ಕಾರಣ ನಾವು ಸಗಣಿನ ತಂದ್ಬಿಟ್ಟು ಮೊದಲೆಲ್ಲ ಬೆರಣಿ ಮಾಡ್ತಾ ಇದ್ರಲ್ಲ ಆ ಒಂದು ಇದರಲ್ಲಿ ಪ್ರೊಸೀಜರಲ್ಲಿ ಮಾಡೋದಾಗುತ್ತೆ. ಗೊಬ್ಬರ ಮಾಡೋರು ಅದನ್ನ ಒಂದ್ ಕಡೆ ಸುಮ್ಮನೆ ಸುರಿದು ಬಿಡ್ತಾರೆ ಸೊಪ್ಪೆನ, ಅದೇನೆ ನೀಟಾಗಿ ಗೊಬ್ಬರ ಆಗುತ್ತೆ. ಬಟ್ ಇಲ್ಲಿ ತಂದು ಸುರಿಯೋಷ್ಟು ಜಾಗ ಇಲ್ಲದೆ ಇರೋದ್ರಿಂದ ನಾನು ಅದನ್ನ ಒಂದು ಚೀಲದ ಮೇಲೆ ತಂದು ಒಣೆ ಹಾಕಿ ಮಿಕ್ಸಿ ಈ ರೀತಿ ಮಾಡ್ಕೊಂಡು ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಸೊ ಯಾವ್ಯಾವ ಗಿಡಗಳನ್ನ ನಾನು ಹಾಕಿದ್ದೀನಿ ನೋಡ್ತಾ ಇರಬಹುದು. ಈ ಶೋಗೆ ಅಂತಾನೆ ಆಲ್ಮೋಸ್ಟ್ ಗಿಡಗಳನ್ನ ಬೆಳೆಸಿದ್ದೀನಿ. ಇದರಲ್ಲಿ ಹೂ ನೋಡ್ತಾ ಇದ್ದೀರಲ್ಲ, ಇದು ತುಂಬಾ ದಿನ ಆಗಿದೆ. ಆಲ್ರೆಡಿ 2 ವಿಡಿಯೋನ ನಾನು ಕೊಲಾಜ್ ಮಾಡಿದ್ದೀನಿ. ಅದು ಜೋಳದ್ದು ಸ್ವಲ್ಪ ದಿನ ಆಗಿತ್ತಷ್ಟೇ. ಈ ಹೂವಿನ ಗಿಡಗಳೆಲ್ಲ ಬೆಳೆದು ನೋಡಿ ತುಂಬಾ ದಿನ ಆಗಿದೆ. ಹೂವನ್ನು ಬಿಟ್ಟಿದೆ ನೋಡಿ. ತುಂಬಾ ಹೂವಿನ ಗಿಡಗಳು ನಾನು ಸ್ವಲ್ಪ ದಿನ ಮನೇಲಿ ಇಲ್ಲದೆ ಇರೋ ಕಾರಣ ಸರಿಯಾಗಿ ನೀರು, ಗೊಬ್ಬರ ಏನು ಇಲ್ಲದೆ ತುಂಬಾ ಗಿಡಗಳು ಸತ್ತೋಗಿದೆ. ಇನ್ನು ಸ್ವಲ್ಪ ಗಿಡಗಳು ಹಾಗೆ ಬದುಕಿದೆ ಅಂಡ್ ಹೂವು ಕೂಡ ಬೀಳ್ತಾ ಇದೆ. ನನಗೆ ಈ ಹೂವು ಗಿಡಗಳನ್ನ ಬೆಳೆಸೋದಕ್ಕೆ ತುಂಬಾ ಖುಷಿ, ತರಕಾರಿ ಗಿಡಗಳಿಗಿಂತ. ಸೊ ಇನ್ನೊಂದು ಸ್ವಲ್ಪ ಪ್ಲಾಂಟಿಂಗ್ ಮಾಡೋಣ ಅನ್ಕೊಂಡಿದೀನಿ, ನೋಡೋಣ. ಸೊ ಇದರಲ್ಲೂ ನೋಡ್ತಾ ಇದಿರಲ್ಲ, ರೆಡ್ ಕಲರ್ ಹೂವು ತುಂಬಾ ಚೆನ್ನಾಗಿ ಬಿಟ್ಟಿದೆ. ಸೊ ಇದು ನಮ್ಮಮ್ಮನ ಮನೆಯಿಂದ ತಗೊಂಡ್ ಬಂದಿರುವಂತಹ ದಾಸವಾಳ ಹೂವಿನ ಗಿಡ. ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡದು. ನಮ್ಮಮ್ಮ ಪಾಟ್ಗೆ ಹಾಕಿದ್ರು, ಪಾಟಿಂದಾನೇ ಬಕೆಟ್ಗೆ ಹಾಕಿದ್ರು, ಅದರಿಂದಾನೇ ಬೇರು ಆಚೆ ಬಂದ್ಬಿಟ್ಟು ಹೊಡ್ಕೊಂಡು ಬಂದ್ಬಿಟ್ಟಿದೆ. ಸೊ ಡೈಲಿ ಹೂವು ಸಿಗುತ್ತೆ ಇದರಲ್ಲಿ. ಸೊ ನನಗೆ ಡೈಲಿ ಹೂವು ಸಿಗುವಂತಹ ಗಿಡ ಅವಶ್ಯಕತೆ ಇತ್ತು, ನಾನು ಡೈಲಿ ಪೂಜೆ ಮಾಡೋ ಕಾರಣದಿಂದ. ಸೊ ಅದಕ್ಕೋಸ್ಕರ ನಾನು ಎಲ್ಲರೂ ಕೇಳ್ತಾ ಇದ್ದೆ, ಡೈಲಿ ಹೂವು ಕೊಡುವಂತಹ ಗಿಡಗಳು ಇದ್ರೆ ಕೊಡಿ, ನನಗೆ ಸಜೆಸ್ಟ್ ಮಾಡಿ, ಅಥವಾ ನಿಮ್ಮ ಮನೆಯಲ್ಲ ಇದ್ರೆ ಕೊಟ್ಬಿಡಿ ಅಂತ. ಸೊ ನಮ್ಮಮ್ಮನ ಮನೆಯಿಂದಾನೇ ನಮ್ಮಮ್ಮನೇ ಕೊಟ್ಟು ಕಳಿಸಿದೆ. ಡೈಲಿ ಒಂದು ಮಿನಿಮಮ್
5 to 6 ಹೂವು ಸಿಗುತ್ತೆ ಇದರಲ್ಲಿ ನನಗೆ. ದಾಸವಾಳ ಹೂವು ಕಲರು ಕೂಡ ಎಷ್ಟು ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಲ್ಲ. ನನಗೆ ತುಂಬ ಇಷ್ಟ ಆಯಿತು. ಸೊ ಇವತ್ತು ಕೂಡ ನನಗೆ ಸಿಕ್ಕಿರೋ ಹೂವನ್ನ ನಾನು ತುಳಸಿ ಗಿಡಕ್ಕೆ ಮುಡಿಸ್ತಾ ಇದ್ದೀನಿ ಮೊದಲು. ಸೊ ಖುಷಿ ಆಗುತ್ತೆ ಈ ರೀತಿ ಡೈಲಿ ಹೂವು ನನಗೆ ಸಿಕ್ಕಿದ್ರೆ, ತರಕಾರಿ ಹೂವುಗಳೆಲ್ಲ. ಸೊ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹೀಗೆ ನನ್ನ ವ್ಲಾಗ್ನ ಡೈಲಿ ವಾಚ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ನೀನು ಲಾಸ್ಟ್ ಆಪ್ಷನ್ ಆಗಿ ಉಳ್ಕೊಂಡಿದ್ಯಾ? ಯಾರು ಕೂಡ ನಿನ್ನನ್ನು ಚೂಸ್ ಮಾಡಲ್ಲ ಅಂತ ಅನ್ನಿಸ್ತಾ ಇದೆಯಾ? ಒಂದು ಮಾತು ನೆನ್ಪಿಟ್ಕೊ, ಇವತ್ತು ನೀನು ನಿನ್ನನ್ನು ಚೂಸ್ ಮಾಡಬೇಕು. ಯಾರು ನಿನ್ನನ್ನು ಚೂಸ್ ಮಾಡಲಿಲ್ಲ ಅಂತ ಅಂದರೆ ನೀನು ನಿನ್ನನ್ನೇ ಚೂಸ್ ಮಾಡಬೇಕು. ಕೆಲವೊಬ್ಬರು ಚೂಸ್ ಮಾಡ್ತಾರೆ, ಬಟ್ ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ, ಅವರ ಕೆಲಸನ ಮುಗಿಸ್ಕೊಳ್ಳೋದಕ್ಕೋಸ್ಕರ ಮಾತ್ರ. ಅಂಥವ್ರನ್ನ ತೆಗ್ದಾಕೋ ನಿನ್ನ ಲಿಸ್ಟಿಂದ. ನಿನಗೆ ಈ ರೀತಿ ಎಲ್ಲ ಫೀಲು ಆಗಿದೆ ಅಂತ ನನಗೆ ಗೊತ್ತು. ಹಾಗಾದರೆ ಇವತ್ತು ಈ ವಿಡಿಯೋ ನಿನ್ನ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್. ಯಾಕೆ ಅಂತ ಹೇಳಿದ್ರೆ, ಇವತ್ತು ನೀನು ನಿನ್ನ ಜೀವನದ ಒಂದು ಮಹತ್ವವಾದ ಡಿಸಿಷನ್ನ ತಗೋಬೇಕು. ನೀನು ಯಾರಿಗೂ ಆಪ್ಷನ್ ಆಗಿರಬಾರ್ದು, ನಿನ್ನನ್ನು ನೀನೇ ಚೂಸ್ ಮಾಡ್ಕೋಬೇಕು. ತುಂಬ ಜನ ನಾವುಗಳು ಹೇಗೆ ಹೇಳ್ತೀವಿ, ನಾನು ಕೂಡ, ಅವರು ಯಾವಾಗ ಕಾಲ್ ಮಾಡ್ತಾರೋ ಅಂತ ಹೇಳಿ ಯಾವಾಗಲೂ ಮೊಬೈಲ್ನ ಚೆಕ್ ಮಾಡೋದು, ಮೊಬೈಲ್ನ ನೋಡಿಕೊಂಡೇ ಕೂತಿರೋದು, ಅವ್ರು ಕಾಲ್ ಮಾಡ್ತಾರೋ ಇಲ್ವೋ ಅಂತ. ಅಕಸ್ಮಾತ್ ಅವ್ರು ಕಾಲ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಮೆಸೇಜ್ಗಳಿಗೆ ರಿಪ್ಲೈ ಮಾಡಲಿಲ್ಲ ಅಂತ ಹೇಳಿದ್ರೆ, ನಮಗೆ ನಾವೇ ರೀಸನ್ಗಳನ್ನ ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವರು ಬ್ಯುಸಿ ಇರಬಹುದೇನೋ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಾಡಬಹುದೇನೋ ಅಂತ ನಮ್ಮನ್ನು ನಾವೇ ಕನ್ವಿನ್ಸ್ ಮಾಡ್ಕೋತೀವಿ ಅಂತ ಹೇಳಿ ಅದನ್ನು ಒಪ್ಕೊಳ್ಳೋದಕ್ಕೂ ಕೂಡ ಆಗಲ್ಲ. ಮನಸ್ಸು ಒಪ್ಕೊಳ್ಳೋದಿಲ್ಲ, ಮನಸ್ಸಿಗೆ ಸಮಾಧಾನನೇ ಸಿಗೋದಿಲ್ಲ ಇದರಿಂದ. ಮನಸ್ಸಲ್ಲಿ ಅವ್ರಿಗೆ ನಾನು ಇಂಪಾರ್ಟೆಂಟ್ ಅಲ್ವೇನೋ, ಅದಕ್ಕೆ ಹೀಗೆ ಮಾಡ್ತಿದ್ದಾರೇನೋ ಅನ್ನೋ ತುಂಬ ಪ್ರಶ್ನೆಗಳು ಕಾಡುತ್ತೆ. ಈ ಫೀಲಿಂಗ್ ತುಂಬ ನೋವು ಕೊಡುತ್ತೆ, ಬಟ್ ಮೂವ್ ಆನ್ ಆಗಬೇಕಲ್ಲ. ಇಲ್ಲಿ ಒಂದು ಹಾರ್ಶ್ ಟ್ರೂತ್ ಏನು ಅಂತ ಹೇಳಿದ್ರೆ, ಅವರು ನಿಮ್ಮನ್ನು ಚೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಕೆಟ್ಟವರು ಅಂತ ಅಲ್ಲ, ನಾವೇ ವೇಟಿಂಗ್ ಮೂಡ್ನಲ್ಲಿದ್ದೀವಿ. ಸಮ್ಟೈಮ್ಸ್ ನಾವು ನಮ್ಮ ವ್ಯಾಲ್ಯೂಸ್ನ ಬೇರೆಯವರ ಡಿಸಿಷನ್ಗೆ ಬಿಟ್ಕೊಟ್ಬಿಡ್ತೀವಿ. ಇದು ನಮ್ಮ ಬಿಗ್ಗೆಸ್ಟ್ ಮಿಸ್ಟೇಕ್. ನಿನ್ನ ವ್ಯಾಲ್ಯೂ ನಿನ್ನನ್ನು ಯಾರು ಚೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ, ಆಗಲೂಬಾರ್ದು. ಅದು ನೀನು ಯಾರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ದಿನ ನನಗೆ ಅರ್ಥ ಆಯಿತು, ನಾನು ಎಲ್ರಿಗೂ ಅವೈಲಬಲ್ ಇದ್ದೀನಿ, ಆದರೆ ನನಗೆ ನಾನೇ ಅವೈಲಬಲ್ ಇಲ್ಲ. ನನಗೆ ನಾನೇ ಟೈಮ್ ಕೊಟ್ಕೋತಾ ಇಲ್ಲ, ನನ್ನನ್ನು ನಾನೇ ಚೂಸ್ ಮಾಡ್ಕೋತಾ ಇಲ್ಲ. ನಾನು ಆ್ಯಂಡ್ ನೀವು ಎಲ್ಲರ ನೀಡ್ಸ್ನ ಪ್ರಿಯಾರಿಟೈಸ್ ಮಾಡ್ತೀವಿ, ಬಟ್ ನಮ್ಮನ್ನು ನಾವೇ ಪೂರ್ತಿಯಾಗಿ ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅದನ್ನೇ ನಾನು ಚೇಂಜ್ ಮಾಡಿಕೊಂಡೆ. ಆ ದಿನದಿಂದ ನಾನು ವೆಯ್ಟ್ ಮಾಡೋದನ್ನು ಸ್ಟಾಪ್ ಮಾಡಿದೆ ಕಂಪ್ಲೀಟ್ಲಿ. ನನ್ನನ್ನು ನಾನೇ ಚೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೀನು ಕೂಡ ಇವತ್ತಿಂದ ಒಂದು 3 ಸಿಂಪಲ್ ಸ್ಟೆಪ್ನ ಫಾಲೋ ಮಾಡು. ಮೊದಲನೇದಾಗಿ ಬೌಂಡರೀಸ್. ಎಲ್ಲರಿಗೂ ಎಸ್ ಅಂತ ಹೇಳೋದನ್ನ ಮೊದಲು ಸ್ಟಾಪ್ ಮಾಡಬೇಕು, ನೋ ಅಂತ ಹೇಳೋದನ್ನ ಕಲ್ತ್ಕೋಬೇಕು. ಇದು ಸೆಲ್ಫಿಶ್ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್. ಸ್ಟಾಪ್ ಚೇಸಿಂಗ್. ಅವ್ರ ಕಡೆಯಿಂದ ರಿಪ್ಲೈ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಿನಗೆ ನೀನೇ 1000 ಪ್ರಶ್ನೆಗಳನ್ನ ಹಾಕೊಂಡು ಹಾಳು ಮಾಡ್ಕೋಬೇಡ ನಿನ್ನ ಮನಸ್ಸನ್ನ. ಸೈಲೆನ್ಸ್ ಇಸ್ ಎ ಆನ್ಸರ್. 3ನೇದು ಬಿಲ್ಡ್ ಯುವರ್ ಲೈಫ್. ಡೈಲಿ ರೊಟೀನ್ನ ಕ್ರಿಯೇಟ್ ಮಾಡು. ವಾಕ್ ಮಾಡೋದಾಗಿರ್ಬೋದು, ಹೊಸ ವಿಷಯಗಳನ್ನ ಕಲಿಯೋದಾಗಿರ್ಬೋದು, ಅಥವಾ ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು. ಸಣ್ಣ ಸಣ್ಣ ಸ್ಟೆಪ್ಗಳನ್ನ ಇಡ್ತಾ ಹೋಗು, ಅದು ಬಿಗ್ ಚೇಂಜ್ನ ಮಾಡುತ್ತೆ. ನೀನು ಲಾಸ್ಟ್ ಆಪ್ಷನ್ ಆಗಿದೆ ಅಂತ ಹೇಳಿದ್ರೆ ಅದು ಎಂಡ್ ಅಂತ ಅಲ್ಲ, ಅದು ಒಂದು ಸಿಗ್ನಲ್ ಅಂತ ಹೇಳಿದ್ರೆ ನೀನು ಸೈಡ್ ಕ್ಯಾರೆಕ್ಟರ್ ಆಗೋದಿಕ್ಕೆ ಹುಟ್ಟಿಲ್ಲ, ಮೇನ್ ಕ್ಯಾರೆಕ್ಟರ್ ಆಗೋದಿಕ್ಕೆ ಹುಟ್ಟಿದೀಯ ಅಂತ. ನಿನ್ನನ್ನು ನೀನು ಚೂಸ್ ಮಾಡುವಂತಹ ದಿನ ಸ್ಲೋಲಿ ಅಲೈನ್ ಆಗ್ತಾ ಹೋಗುತ್ತೆ. ಒಂದು ದಿನ ಅದೇ ಜನ ನಿನ್ನ ಆಬ್ಸೆನ್ಸ್ನ ನೋಟಿಸ್ ಮಾಡ್ತಾರೆ.
ನಿನ್ನ ಸೈಲೆನ್ಸ್ ವ್ಯಾಲ್ಯೂಯಬಲ್ ಆಗುತ್ತೆ, ನಿನ್ನ ಗ್ರೋತ್ನ ನೋಟಿಸ್ ಮಾಡ್ತಾರೆ. ಬಟ್ ಆಗ ನಿನಗೆ ವ್ಯಾಲಿಡೇಷನ್ನ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನೀನು ಆಗಲೇ ಆಲ್ರೆಡಿ ನಿನ್ನನ್ನು ಚೂಸ್ ಮಾಡ್ಕೊಂಡಿರ್ತೆ. ಈ ವಿಡಿಯೋ ನಿನ್ನ ಮನಸ್ಸಿಗೆ ಸ್ವಲ್ಪ ಆದರೂ ಟಚ್ ಆಗಿದೆ ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ತಿಳಿಸು, ನಾನು ನನ್ನನ್ನು ಚೂಸ್ ಮಾಡ್ಕೋತೀನಿ ಅಂತ. ನೀನು ಒಂಟಿಯಲ್ಲ ಅನ್ನೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ. ರಿಮೆಂಬರ್ ಒನ್ ಥಿಂಗ್, ಲಾಸ್ಟ್ ಆಪ್ಷನ್ ಆಗೋದು ನಿನ್ನ ಡೆಸ್ಟಿನಿ ಅಲ್ಲ, ನಿನ್ನನ್ನು ನೀನೇ ಚೂಸ್ ಮಾಡ್ಕೊಳ್ಳೋದು ನಿನ್ನ ಪವರ್. ಎಲ್ಲರಿಗೂ ನಮಸ್ಕಾರ, ಮತ್ತು ನನ್ನ ಚಾನಲ್ಗೆ ಸ್ವಾಗತ. ತುಂಬ ದಿನಗಳ ನಂತರ ನಾನು ಮತ್ತೆ ಕಾಣಿಸ್ಕೊತಾ ಇದ್ದೀನಿ ಯೂಟ್ಯೂಬ್ನಲ್ಲಿ. ತುಂಬ ತಿಂಗಳುಗಳೇ ಆಗಿಬಿಟ್ಟಿತ್ತು ನಾನು ವೀಡಿಯೋಸ್ನೆಲ್ಲ ಮಾಡಿ ಯೂಟ್ಯೂಬಲ್ಲಿ. ತುಂಬ ಜನ ಕೇಳ್ತಾಯಿದ್ರು, ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ, ಯೂಟ್ಯೂಬ್ನ ನಿಲ್ಲಿಸ್ಬಿಟ್ಯಾ, ಇನ್ನೂ ಮಾಡೋದೇ ಇಲ್ವಾ ಅಂತ ತುಂಬ ಪ್ರಶ್ನೆಗಳು ಬಂತು. ತುಂಬ ಜನ ಫೋನ್ ಮಾಡಿ ಎಲ್ಲ ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ ಎಲ್ಲ ಕೇಳಿದ್ರು. ತುಂಬ ಖುಷಿ ಆಯಿತು. ಹಾಗೆ ತುಂಬ ಜನ ಅಂದ್ಕೊಂಡಿರ್ತಾರೆ ಏನಕ್ಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ. ಆ್ಯಂಡ್ ಅವರೆಲ್ರಿಗೂ ಕೂಡ ನಾನು ಇವತ್ತು ಉತ್ತರ ಹೇಳೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋ ಮುಖಾಂತರ ಒಂದು ಹೊಸ ವಿಷಯನೂ ಕೂಡ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನಾನಿವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಕೊನೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾ, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಯಾಕೆ ಇಷ್ಟು ದಿನ ವೀಡಿಯೋಸ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ, ಹಲವಾರು ರೀತಿಯ ಆರೋಗ್ಯದ ಸಮಸ್ಯೆಗಳು ಎದುರಾಗಿತ್ತು. ಆದ್ದರಿಂದ ವಿಡಿಯೋನ ನಾನು ಮಾಡೋದಕ್ಕಾಗಿರಲಿಲ್ಲ. ಈಗ ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಯಿತಾ ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳೋದಕ್ಕಾಗಲ್ಲ, ಮತ್ತೆ ಬರ್ಬೋದು. ಯಾವುದು ಕೂಡ ಶಾಶ್ವತ ಅಲ್ಲ. ಹಾಗಂತ ಹೇಳಿ ಮುಂದುವರಿಲೇಬೇಕಾಗುತ್ತೆ ನಾವು. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಹಾಗಂತ ಹೇಳಿಬಿಟ್ಟು ಅದೇ ವಿಷಯದಲ್ಲಿ, ಅದೇ ಅನಾರೋಗ್ಯದಲ್ಲಿ ಸ್ಟಕ್ ಆನ್ ಆಗಿರೋದು ನನಗೆ ಇಷ್ಟ ಆಗಲಿಲ್ಲ. ತುಂಬ ತಿಂಗಳುಗಳೇ ಆಗೋಯಿತು, ನನ್ನ ಚಾನಲ್ ಡಿಲೀಟ್ ಆಗೋಯಿತು. ಅದೊಂದು ನನಗೆ ಬೇಜಾರು ವಿಷಯ. ಹೊಸ ಚಾನಲ್ ಮಾಡಿ ಸಬ್ಸ್ಕ್ರೈಬರ್ಸು ಬೇಗ ಒಂದು ವಾರಕ್ಕೇ 200 ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಆದರೂ ಖುಷಿ ವಿಷಯನೇ. ಆದರೆ ಮೊದಲನೇ ಚಾನಲ್ಲು ಡಿಲೀಟ್ ಆಗಿದ್ದು ಆ್ಯಂಡ್ ಅದರಲ್ಲಿದ್ದಂತಹ ನನ್ನ ಸಾವಿರಾರು ಫ್ಯಾಮಿಲಿನ ಕಳ್ಕೊಂಡೆ ಅನ್ನೋ ಒಂದು ಬೇಜಾರು ನನ್ನ ಮನಸ್ಸಲ್ಲಿ ಕಾಡ್ತಾನೇ ಇತ್ತು. ಅದೊಂದು ವಿಷಯಕ್ಕೂ ಕೂಡ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಮತ್ತೆ ಅದೇ ಫ್ಯಾಮಿಲಿನ ನಾನು ಅದೇ ಜನಗಳನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಮತ್ತೆ ಬರ್ತಾ ಇದ್ದೀನಿ ಹೊಸ ಚಾನಲಲ್ಲಿ, ಈ ಚಾನಲಲ್ಲಿ. ಹಾಗೂ ಇನ್ನೊಂದು ವಿಷಯ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದು, ನೀವು ತಮ್ಮನೇಲಿ ನೋಡಿದ ಹಾಗೆ ಹೊಸ ಚಾನಲಲ್ಲಿ ನಾನು ಬರ್ತಾ ಇದ್ದೀನಿ. ಹೊಸ ರೀತಿಯಲ್ಲಿ ನಿಮ್ಮ ಮುಂದೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಅದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಮೊದಲಿದ್ದ ಚಾನಲ್ಗೆ ಹೇಗೆ ಪ್ರೀತಿ ಪ್ರೋತ್ಸಾಹ ಕೊಟ್ಟು ನನಗೆ ಸಹಕರಿಸಿದ್ರು, ಹಾಗೆ ಮುಂದೆ ನಾನು ಮಾಡ್ತಾ ಇರೋವಂತಹ ಕೆಲಸಕ್ಕೆ ನೀವು ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ನಾನು ಹೊಸ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಚಾನಲಲ್ಲೇ ವೀಡಿಯೋಸ್ ಮಾಡ್ತಾ ಇಲ್ಲ, ಹೊಸ ಚಾನಲಲ್ಲೇ ಏನು ಮಾಡ್ತಾಳೆ ಅಂತ ಅಂದ್ಕೋಬಹುದು. ಆದರೆ ಇನ್ನು ಮುಂದೆ ಈಗ ಆಗ್ತಾ ಇತ್ತಲ್ಲ ಆ ರೀತಿ ನಿಲ್ಲೋದಿಲ್ಲ ವೀಡಿಯೋಸ್ ಯಾವುದೂ ಕೂಡ. ಕನ್ಸಿಸ್ಟೆನ್ಸಿನ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಆ ಭರವಸೆನ ನಾನು ನಿಮಗೆ ಕೊಡ್ತೀನಿ. ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ನ ನಾನು ಖಂಡಿತವಾಗ್ಲೂ ರೀಚ್ ಮಾಡೇ ಮಾಡ್ತೀನಿ. ನಿಮಗೆ ಯಾವ ಮೋಸನೂ ಕೂಡ ಇದರಿಂದ ನಾನು ಮಾಡೋದಿಲ್ಲ. ಹೊಸ ಚಾನಲ್ಲು ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಹೊಸ ಚಾನಲಿಂದ ಈ ಚಾನಲ್ನ ನಾನು ಡಿಲೀಟ್ ಮಾಡ್ತೀನಿ ಅಂತ ಅಂದ್ಕೋಬೇಡಿ. ಈ ಚಾನಲಲ್ಲೂ ಕೂಡ ನಾನು ಹೇಗೆ ನಾರ್ಮಲಾಗಿ ಮೊದಲೆಲ್ಲ ನನ್ನ ವ್ಲಾಗ್ಸು, ರೊಟೀನ್ಸು ಎಲ್ಲನೂ ಕೂಡ ಹಂಚ್ಕೋತಾ ಇದ್ದೆ ನಿಮ್ಮ ಹತ್ರ, ನನ್ನ ಆಗು ಹೋಗೋಗಳನ್ನ. ಹಾಗೇ ಈ ಚಾನಲಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬಟ್ ಇನ್ನೊಂದು ಚಾನಲಲ್ಲಿ ಆಲ್ರೆಡಿ ನಿಮಗೆ ನನ್ನ ಬದಲಾವಣೆ ಕಾಣಿಸ್ತಾ ಇದೆ. ಸೊ ಇನ್ನೊಂದು ಚಾನಲ್ ಬಂದುಬಿಟ್ಟು
ನನ್ನ ಹೊಸ ದಾರಿ, ಹೊಸ ಪ್ರಯತ್ನ, ಹೊಸ ಹೆಜ್ಜೆ ಅಂತಲೇ ಹೇಳಬಹುದು. ನನ್ನ ಈ ಹೊಸ ಪ್ರಯತ್ನದ ಹೆಸರು, ಆ ಚಾನಲ್ನ ಹೆಸರು ನಿತ್ಯ ಗೀತಜ್ಞಾನ ಅಂತ ಹೇಳಿಬಿಟ್ಟು. ಸೊ ಹೆಸರಲ್ಲೇ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ನಿತ್ಯ ಗೀತಜ್ಞಾನ ಚಾನೆಲ್ನಲ್ಲಿ ನಾನು ಭಗವದ್ಗೀತೆಯನ್ನು ನಿಮ್ಮೆಲ್ಲರಿಗೂ ಕೂಡ ಅರ್ಥ ಮಾಡಿಸೋದಕ್ಕೆ ಹೊರಟಿದ್ದೀನಿ. ತುಂಬ ಜನಕ್ಕೆ ಭಗವದ್ಗೀತೆ ಮೇಲೆ ಆಸಕ್ತಿ ಇರೋದಿಲ್ಲ. ಆ್ಯಂಡ್ ಆಸಕ್ತಿ ಇದ್ರೂ ಕೂಡ ಅವ್ರಿಗೆ ಭಗವದ್ಗೀತೆನ ಓದೋಷ್ಟು ನಾಲೆಡ್ಜ್ ಇರೋದಿಲ್ಲ. ಓದಿದ್ರೂ ಅರ್ಥ ಮಾಡ್ಕೊಳ್ಳೋವಂತಹ ಕೆಪಾಸಿಟಿ ಕೆಲವೊಬ್ಬರಿಗೆ ಇರೋದಿಲ್ಲ. ಓದೋದಕ್ಕೆ ಸಮಯ ಇಲ್ಲದೆ ಇರಬಹುದು ಅಥವಾ ಓದೋದಕ್ಕೆ ಬರದೇ ಇರಬಹುದು. ಬಟ್ ತುಂಬ ಆಸೆ ಇರುತ್ತೆ ಭಗವದ್ಗೀತೆನ ಓದಬೇಕು, ಅದರಲ್ಲಿರೋ ವಿಷಯಗಳನ್ನ ತಿಳ್ಕೊಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ನಾನು ನಿಮ್ಮ ಮುಂದೆ ಭಗವದ್ಗೀತೆನ ನನ್ನ ಮೂಲಕ ನಿಮಗೆ ತಿಳಿಸೋ ಒಂದು ಕೆಲಸನ ನಾನು ಮಾಡ್ತಾಯಿದ್ದೀನಿ. ಅದಕ್ಕಾಗಿಯೇ ನಾನು ನಿತ್ಯ ಗೀತಜ್ಞಾನ ಅನ್ನೋ ಹೊಸ ಚಾನಲ್ನ ಶುರು ಮಾಡಿದ್ದೀನಿ. ಈ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ, ಬೆಂಬಲ ಎಲ್ಲವೂ ಕೂಡ ತುಂಬ ಮುಖ್ಯ. ನೀವಿಲ್ಲದೆ ನಾನಿಲ್ಲ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಆ ಚಾನಲ್ನ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಡೈರೆಕ್ಟಾಗಿ ನೀವು ಆ ಲಿಂಕ್ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಆ ಚಾನಲಲ್ಲಿ ಹೊಸ ವೀಡಿಯೋಸು ನಾಳಿದ್ದು ಬರುವಂತಹ ಕೃಷ್ಣ ಜನ್ಮಾಷ್ಟಮಿ ದಿನದಿಂದ ಆಗಸ್ಟ್ 16ರಿಂದ ವಿಡಿಯೋಸ್ಗಳು ಶುರು ಆಗುತ್ತೆ. ಸೊ ಅವತ್ತಿನಿಂದ ನೀವು ಪ್ರತಿನಿತ್ಯವೂ ಕೂಡ ಭಗವದ್ಗೀತೆಯ ಎಲ್ಲ ಅಧ್ಯಾಯಗಳ ಎಲ್ಲ ಶ್ಲೋಕದ ಅರ್ಥವನ್ನು ಕೂಡ ನೀವು ತಿಳ್ಕೋಬಹುದು. ತುಂಬ ನೀಟಾಗಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳಿಕೊಡುವಂತಹ ಒಂದು ಹೊಸ ಪ್ರಯತ್ನಕ್ಕೆ ಮುನ್ನಡಿ ಬರಿತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನನಗೆ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇದು ನನ್ನಲ್ಲಾಗಿರುವಂತಹ ಅತಿ ದೊಡ್ಡ ಬದಲಾವಣೆ. ಮೊದಲು ನಾನು ಈ ರೀತಿ ಇರಲಿಲ್ಲ. ನನ್ನಲ್ಲಿ ತುಂಬ ಬದಲಾವಣೆಗಳಾಗಿದ್ದಾವೆ ಈ ಒಂದು ಸಣ್ಣ ಗ್ಯಾಪಲ್ಲಿ. ಈಗ ವಿಡಿಯೋಸ್ ಮಾಡಿದೆ ಏನೋ ಒಂದು ಗ್ಯಾಪ್ ಇತ್ತು. ತುಂಬ ವಿಷಯಗಳು ನಡೆದಿದ್ದಾವೆ ಜೀವನದಲ್ಲಿ. ಸೊ ಎಲ್ಲ ವಿಷಯಗಳಿಂದ ನನ್ನಲ್ಲಿ ತುಂಬ ಹಲವಾರು ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಯಲ್ಲಿ ಈ ನನ್ನ ಭಕ್ತಿ ಧ್ಯಾನವೂ ಕೂಡ ಒಂದು. ಸೊ ಭಕ್ತಿಯಲ್ಲಿ, ಧ್ಯಾನದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಅದೇ ನನ್ನ ಜೀವನದ ಅತಿ ದೊಡ್ಡ ಬದಲಾವಣೆ. ನನ್ನ ಜೀವನದಲ್ಲಿ ನಾನು ಮಾಡ್ತಾ ಇರುವಂತಹ ಅತಿ ದೊಡ್ಡ ಕೆಲಸ ಅಂತ ಹೇಳಿ, ಒಳ್ಳೆ ನಿರ್ಧಾರ ಅಂತ ಹೇಳಿ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಆಧ್ಯಾತ್ಮದತ್ತ ನನ್ನ ಒಲವನ್ನು ನಾನು ಬೆಳೆಸ್ಕೊಂಡಿರೋದು. ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟು ಕೂಡ ನನಗೆ ಬೇಕೇ ಬೇಕು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಈ ಚಾನಲ್ ಗಾಯ್ಸ್ ಗ್ರೇಟ್ ವರ್ಲ್ಡ್ ಏನಿದೆ ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಭಗವದ್ಗೀತೆ ಎಲ್ಲ ವಿಷಯಗಳ ಪರಿಚಯ ಆಗಬೇಕು ಅಂತ ಅಂದ್ಕೊಂಡಿರೋದಕ್ಕೋಸ್ಕರ ನನ್ನ ಮತ್ತೊಂದು ಹೊಸ ಚಾನಲ್ಲು ನಿತ್ಯ ಗೀತಜ್ಞಾನ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ರೆಗ್ಯುಲರ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾರ್ಡನಿಂಗ್ ಮಾಡಬೇಕು ಅನ್ನೋ ಆಸೆ ತುಂಬ ದಿನಗಳಿಂದ ಇತ್ತು. ಮನೆಯಲ್ಲಿ ತರಕಾರಿಗಳನ್ನ ಬೆಳೆಸ್ಕೊಂಡು ತಿನ್ನೋದ್ರಲ್ಲಿ ಇರೋವಂತಹ ಖುಷಿನೇ ಬೇರೆ. ಅದಕ್ಕೋಸ್ಕರ ಮನೆಯಲ್ಲೇ ತರಕಾರಿ ಗಿಡಗಳು, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಹೀಗೆ ಕೆಲವೊಂದು ಗಿಡಗಳನ್ನ ಬೆಳೆಸೋಣ ಅಂತ ಹೇಳಿ ತುಂಬ ದಿನದಿಂದ ಅನ್ಕೋತಿದ್ದೆ. ಬಟ್ ಮಾಡಿರಲಿಲ್ಲ. ಬಟ್ ಇವಾಗ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡದನ್ನು ಮಾಡಿ ತಿರ್ಸ್ದಾಗಲೇ ಮನಸ್ಸಿಗೆ ನೆಮ್ಮದಿ ಆಗೋದು. ಅದಕ್ಕೋಸ್ಕರ ಗಾರ್ಡನ್ ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಮೊದಲನೇದಾಗಿ ಗಾರ್ಡನ್ ಮಾಡೋದಕ್ಕೆ ಮನೆ ಹತ್ರ ಜಾಗ ಇಲ್ಲ. ಸೊ ಜಾಗ ಇಲ್ಲದೆ ಇರೋ ಕಾರಣ ಆ್ಯಂಡ್ ಪಾಟ್ಗಳಿಡೋದಕ್ಕೆ ಕೆಳಗಡೆ ಜಾಗ ಇಲ್ಲ. ಸೊ ಟೆರೆಸ್ ಗಾರ್ಡನ್ನ ನಾನು ಮಾಡ್ತಾಯಿದ್ದೀನಿ. ಟೆರೆಸ್ ಮೇಲೆ ಮಾಡಬೇಕು. ಸೊ ಅದಕ್ಕೋಸ್ಕರ ಪಾಟ್ಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇದೆಲ್ಲ ಸಣ್ಣ ಪುಟ್ಟ ಹೂವಿನ ಗಿಡಗಳಿಗೆ ನಾನು ಅಂಗಡಿಲಿ ಚಾಕ್ಲೇಟ್ ಬಾಕ್ಸ್ ಖಾಲಿ ಆಗಿರೋದು ಇಸ್ಕೊಂಡು ಬಂದು ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಎರಡಾಗಿ ಅದಕ್ಕೆ ಡ್ರೈನೇಜ್ ಹೋಲ್ ಮಾಡ್ಕೋತಾ ಇದ್ದೀನಿ ಸಾಲ್ಡ್ರಿಂಗನ್ನಲ್ಲಿ. ಚಾಕಲೆಲ್ಲ ಕಟ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ, ಹೋಲ್ ಮಾಡ್ಕೊಳ್ಳೋದು ಪ್ಲಾಸ್ಟಿಕ್ನೆಲ್ಲ. ಸೊ ಕಟ್ ಮಾಡೋದು ಅಷ್ಟೇ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಸಾಲ್ಡ್ರಿಂಗನ್ನಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆ ಒಂದು ವೇಸ್ಟ್ದು ಬಿಂದಿಗೆ ಇತ್ತು, ಅದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಥರ ಹೂವನ್ನ ಅದರೊಳಗಡೆ ಬಿಟ್ಬಿಟ್ಟು ಮಾಡೋ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬಟ್ ಅದ್ರ ಪೇಂಟಿಂಗ್ಸ್ ಎಲ್ಲ ರಿಮೂವ್ ಆಗಿ ಆ ಬಿಂದಿಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಥ್ರೋ ಮಾಡಿದ್ದೆ, ಅದನ್ನು ಎಸ್ದುಬಿಟ್ಟಿದ್ದೆ ಹಳೆ ಸಾಮಾನ್ಗೆ ಹಾಕೋಣ ಅಂತ. ಬಟ್ ಇವಾಗ ಗಾರ್ಡನಿಂಗ್ ಮಾಡಬೇಕಾಗಿರೋ ಉದ್ದೇಶದಿಂದ ಯಾವ್ಯಾವುದು ಬಿಸಾಕಿರೋ ಸಾಮಾನೆಲ್ಲನೂ ಕೂಡ ನಾನು ತಂದು ಈ ರೀತಿ
ಚೆನ್ನಾಗಿ ಮಾಡಿಕೊಂಡು ಆ ಬಿಂದಿಗೆನ ಕಟ್ ಮಾಡಿದ್ದೀನಿ. ಆ್ಯಂಡ್ ಆ ಕಟ್ ಮಾಡಿರೋ ಪಾರ್ಟ್ ಏನಿದೆ ಅದನ್ನು ಕೂಡ ನಾನು ಯೂಸ್ ಮಾಡ್ಕೋತೀನಿ. ಹೇಗೆ ಯೂಸ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ನೋಡಿ. ಸೊ ನಿಮಗೂ ಯಾರಿಗಾದರೂ ಗಾರ್ಡನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ತುಂಬ ಯೂಸ್ ಆಗುತ್ತೆ. ಸೊ ನಾನು ಈ ಥರ ಚಾಕ್ಲೇಟ್ ಡಬ್ಬಗಳನ್ನೆಲ್ಲ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಕೆಳಗಡೆಗೆ ಅದು ಮೇಲ್ಗಡೆದಕ್ಕೆ ಅದ್ರ ಮುತ್ತಲನೇ ಆಗುತ್ತೆ. ಸೊ ಬಿಂದಿಗೆನೂ ಈ ರೀತಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಕಟ್ ಮಾಡಿಕೊಂಡ್ರೆ ಬಿಂದಿಗೆ ಸಾಲೋದಿಲ್ಲ, 2 ಪಾರ್ಟಾಗಿ ಮಾಡಿಕೊಟ್ರೆ ಅದಕ್ಕೆ. ಸೊ ಇದು ಬಕೆಟ್ಗೂ ಕೂಡ ಹೋಲ್ಡ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಬಕೆಟ್ಸು ಸ್ವಲ್ಪ ಇದ್ದಾವೆ. ಸೊ ಬರೋ ಇದು ಏನಿದೆ ಬಿಂದಿಗೆಗಳು, ಎಕ್ಸ್ಟ್ರಾ ಡಬ್ಬಗಳು ಅವನ್ನೆಲ್ಲ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೊಂದು ಹಳೆಯದು ಟಿನ್ನಿತ್ತು. ಸ್ವಲ್ಪ ಚೆನ್ನಾಗಿ ನೋಡೋದಕ್ಕೆ ಕಾಣಿಸ್ತಾ ಇರಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಆ ಟಿನ್ಗೆ ಕಲರ್ನ ಹಚ್ಕೋತಾ ಇದ್ದೀನಿ. ಸೊ ಕಲರ್ ಹಚ್ಕೊಂಡು ಅದ್ರ ಮೇಲೆ ಬೇಕಾಗಿರುವಂತಹ ಇಷ್ಟ ಬಂದಿರುವಂತಹ ಡ್ರಾಯಿಂಗ್ನ ಮಾಡ್ಕೋಬಹುದು. ಬಟ್ ಡ್ರಾಯಿಂಗ್ ಏನು ನೆಸಸರಿ ಇಲ್ಲ. ಬಿಸಿಲಲ್ಲಿ ಇಡೋದ್ರಿಂದ ಟೆರೇಸ್ ಮೇಲೆ ಅದು ಖಂಡಿತ ಹಾಳಾಗುತ್ತೆ. ಪೇಂಟೆಲ್ಲ ನೀರಿಗೆ ಬಿಸಿಲು ಬಿದ್ದಾಗ ಎಲ್ಲ ಹಾಳಾಗೋಗೋ ಚಾನ್ಸಸ್ ತುಂಬ ಇದೆ. ಅದಕ್ಕೋಸ್ಕರ ನಾನು ಜಸ್ಟ್ ಪೇಂಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಈ ರೀತಿ ಆಲ್ರೆಡಿ ಅದು ತುಕ್ಕಿಡ್ದುಬಿಟ್ಟಿದೆ. ಸೊ ಅದಕ್ಕೋಸ್ಕರ ತುಕ್ಕಿಡ್ದಿರೋದು ಮತ್ತೆ ಹಾಳಾಗಬಾರ್ದು, ಜಾಸ್ತಿ ನೀರು ಬಿದ್ದು ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇನ್ನು ಈ ಚಾಕ್ಲೇಟ್ ಡಬ್ಬಗಳು ಏನೋ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಗೆ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರನೇ ನಾನು ಅದಕ್ಕೂ ಕೂಡ ಕಲರ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲನೂ ಕೂಡ ಕಲರ್ ಮಾಡಿ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಸೊ ಇದಿಷ್ಟೇ ಈ ಬಿಂದಿಗೆಗಳು, ಚಾಕ್ಲೇಟ್ ಬಾಕ್ಸ್ಗಳು ಮಾತ್ರ, ಬಕೆಟ್ಗಳಲ್ಲಿ ಮಾತ್ರ ಅಲ್ಲ, ಕೆಲವೊಂದು ಈ 2 ಲೀಟರ್ಸ್ದು ಬಾಟಲ್ಸ್ಗಳಿದಾವಲ್ಲ, ಜ್ಯೂಸ್ ಬಾಟಲ್ಸ್ಗಳು, ಈ 7 ಅಪ್ಪು ಮತ್ತು ನೀರಿನ ಬಾಟ್ಲುಗಳೂ ಕೂಡ, ಮಿರಿಂಡಾ ಬಾಟ್ಲುಗಳು ಎಲ್ಲನೂ ಕೂಡ ನಾನು ನೀಟಾಗಿ ಅದನ್ನು ಕೂಡ ಮಧ್ಯೆ ಕಟ್ ಮಾಡಿಕೊಂಡು ಮೇಲ್ಗಡೆ ಪಾರ್ಟ್ ಏನಿರುತ್ತೆ ಅದನ್ನು ನಾವು ನೆಲದ ಮೇಲೆ ಇಡೋದಕ್ಕಾಗಲ್ಲ. ಸೊ ಅದನ್ನು ನಾವು ದಾರ ಕಟ್ಟಿ 2 ಸೈಡೂ ಕೂಡ ಎಲ್ಲಾದರೂ ಕಿಟಕಿಲಿ ಅಥವಾ ಎಲ್ಲಿ ಅದನ್ನು ನೇತಾಕೋದಕ್ಕೆ ನಮಗೆ ಸಿಗುತ್ತೆ ಅಂತ ಕಡೆ ನೇತಾಕೋದಕ್ಕೂ ಕೂಡ ನಾನು ಹೋಲ್ಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಕೂಡ ತೋರಿಸ್ತೀನಿ ನಿಮಗೆ. ಸೊ ಹೀಗೆ ಎಲ್ಲದಕ್ಕೂ ಕೂಡ ಆ ಬಾಟಲ್ಸ್ಗಳಿಗೂ ಕೂಡ ಕಲರ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಜೊತೆ ನನ್ನ ಮಗಳು ಕೂಡ ಸೇರಿಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ಅವಳಿಗೂ ಕೂಡ ಆ್ಯಕ್ಟಿವಿಟೀಸ್ ಮಾಡ್ದಂಗೆ ಆಯಿತು. ಸುಮ್ಮನೆ ಮಕ್ಕಳು ಮನೇಲಿ ಕೂತ್ಕೊಂಡಿರ್ತಾರೆ, ಅದ್ರ ಬದಲು ನಮ್ಮ ಜೊತೆ ಸೇರಿಕೊಂಡು ಅವರು ಏನಾದರೂ ಮಾಡಿದ್ರೆ ಅವ್ರಿಗೆ ಕೂಡ ಖುಷಿ ಸಿಗುತ್ತೆ. ಸೊ ಇದು ಮೇಲ್ಗಡೆ ಪಾರ್ಟು ಡಬ್ಬದ್ದು. ಸೊ ಅದಕ್ಕೆ ಮುಚ್ಚೋದಕ್ಕೆ ಕೆಳಗಡೆ ಅದ್ರದ್ದು ಮುತ್ತಲ ನೋಡಿ, ಅದನ್ನೇ ನಾವು ಕೆಳಗಡೆ ಪಾರ್ಟಾಗಿ ಯೂಸ್ ಮಾಡ್ಬೋದು ಮುತ್ತಲನ. ಸೊ ಈ ರೀತಿಯಾಗಿ ಕಲರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಹಾಗೆ ಇಡೋದಕ್ಕಿಂತ ಕಲರ್ ಮಾಡಿಕೊಂಡು ಇಡೋದ್ರಿಂದ. ಇದ್ರ ಮೇಲೆ ನಾನು ಇನ್ನೇನು ಡಿಸೈನ್ ಮಾಡೋಣ ಅಂದ್ಕೊಂಡೆ, ಬಟ್ ಜಾಸ್ತಿ ಪೇಂಟಿಂಗ್ ಕಲರ್ಸು ಇಲ್ಲ. ನಿಮ್ಮ ಹತ್ರ ಇದ್ದರೆ ನೀವು ಮಾಡಿಕೊಂಡು ಇಟ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಲ್ಲದಕ್ಕೂ ಕೂಡ ನಾನು ಇವಾಗ ಹೀಗೆ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಸೊ ಆಗಲೇ ನಾನು ನಿಮಗೆ ಮೇಲ್ಗಡೆ ಬಿಂದಿಗೆ ಪಾರ್ಟು ಎಳ್ಳನ್ನು ಕಟ್ ಮಾಡಿರೋದು. ಸೊ ಅದಕ್ಕೆ ನಾನು ಈ ಬಕೆಟು, ಚಿಕ್ಕ ಬಕೆಟು 4 ಲೀಟರ್ ಬಕೆಟ್ದು ಮುಚ್ಚಳ ಇದೆ. ಸೊ ಅದಕ್ಕೆ ಅಂಟಿಸ್ಕೊಳ್ಳೋಣ ಕೆಳಗಡೆ ಬೇಸ್ಗೆ ಅಂತೇಳಿ ಅಂಟಿಸ್ಕೊತಾ ಇದ್ದೀನಿ. ಸೊ ಇವಾಗ ಬಿಂದಿಗೆದಕ್ಕೆ ಗ್ಲೂಗನ್ ಹಾಕೋತಾ ಇದ್ದೀನಿ. ಎಲ್ಲ ಮನೇಲಿ ಅವೈಲೇಬಲ್ ಇದ್ದರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಆಲ್ಟರ್ನೇಟ್ ಏನಾದರೂ ಮಾಡ್ಕೋಬೋದು. ಸೊ ಗ್ಲೂಗನ್ನಲ್ಲಿ ನಾನು ಇವಾಗ ಅಂಟಿಸ್ಕೊತಾ ಇದ್ದೀನಿ. ಗ್ಲೂಗನ್ನಲ್ಲಿ ಅಂಟಿಸ್ಕೊಳ್ಳೋದ್ರಿಂದ ಗಟ್ಟಿಯಾಗಿ ಅದು ಹಿಡ್ಕೊಳ್ಳುತ್ತೆ, ಹಾಳಾಗೋ ಚಾನ್ಸಸ್ ಇರೋದಿಲ್ಲ, ಬೇಗ ಅದು ಕಟ್ ಆಗೋದಿಲ್ಲ. ಬೇರೆ ನಾವು ಅಂಟಿಸೋದಕ್ಕೆ ಬೇರೆ ಯಾವುದ್ರಲ್ಲೂ ಸಾಧ್ಯ ಇಲ್ಲ, ಗ್ಲೂಗನ್ ಇದ್ದರೆ ಬೆಟರು. ಸೊ ಗ್ಲೂಗನ್ನು ಸ್ವಲ್ಪ ಕಾಯಿಸ್ಕೊಂಡು ಚೆನ್ನಾಗಿ ಈ ರೀತಿ ಅಂಟಿಸ್ಕೊಂಡ್ರೆ ಬ್ಯೂಟಿಫುಲ್ ಆಗಿರೋವಂತಹ ಇನ್ನೊಂದು ಪಾಟು ರೆಡಿ ಆಗುತ್ತೆ. ಸೊ ನಾನು 2 ಪಾರ್ಟನ್ನು ಕೂಡ 2 ಬಕೆಟು ಮುಚ್ಚಳಗಳಿಗೆ ಆ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ಅದರ ಸಣ್ಣ ಗಿಡಗಳನ್ನ ನೆಡ್ಬೋದು. ಸೊ ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಗಿಡಗಳನ್ನ ನೆಟ್ಟು ಹೇಗೆ ಬೀಜಗಳನ್ನ ಹಾಕಿ ಹೇಗೆ ಪೋಷಣೆ ಮಾಡಬೇಕು ಅನ್ನೋದು ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಸೊ ಇದಿಷ್ಟು ಮೊದಲನೇ ಪಾರ್ಟ್ ಆಗಿರಲಿ, ನಾನು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅನ್ನೋದು. ಸೊ ನೋಡ್ತಾ ಇದ್ದೀರಾ, ಸಾಯಿಲ್ ಮಿಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದೆಲ್ಲ ಹೇಗೆ ಏನೇನು ಹಾಕಿದ್ದೀನಿ ಇದರಲ್ಲಿ ಮಿಕ್ಸಿಂಗು ಅನ್ನೋದನ್ನೆಲ್ಲನೂ ಕೂಡ ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ನಾಳೆನೇ ಆ ವಿಡಿಯೋ ಬರುತ್ತೆ. ಸೊ ಕೊನೆ ತನಕ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ನಾನು ನಾಳೆ ಸಿಗ್ತೀನಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತ್ಕೋಬೇಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಸೊ ನನ್ನ ಲಾಸ್ಟ್ ಪ್ರೀವಿಯಸ್ ವಿಡಿಯೋ ನೋಡಿದರೆ ಅದರಲ್ಲಿ ನೀವು ವೇಸ್ಟೇಜ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಪಾಟ್ಗಳನ್ನ ಮಾಡೋದು ಅಂತ ಹೇಳಿ ನಾನು
ಒಂದು ವಿಡಿಯೋ ಹಾಕಿದ್ದೆ, ಅದನ್ನು ನೋಡಿರ್ತೀರಾ. ಸೊ ಆ ಪಾಟ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಗಿಡಗಳು ಹಾಕಿದ್ದೆ. ಅದರ ನೆಕ್ಸ್ಟ್ ಪಾರ್ಟ್ ಇದು. ಸೊ ನಾನಿಲ್ಲಿ ನಾರ್ಮಲ್ ಮಣ್ಣು ಹಾಗೆ ಕಾಂಪೋಸ್ಟು ಎರಡನ್ನೂ ಕೂಡ, ವಾಮಿ ಕಾಂಪೋಸ್ಟ್ ಇದು ಎರಡನ್ನೂ ಕೂಡ ತೊಗೊಂಡು ಈಕ್ವಲಾಗಿ ತೊಗೊಂಡಿಲ್ಲ. ನಾರ್ಮಲ್ ಮಣ್ಣನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈ ವಾಮಿ ಕಂಪೋಸ್ಟ್ ಏನಿದೆ ಅದನ್ನು ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ, ಮುಕ್ಕಾಲು ಭಾಗ ನಾರ್ಮಲ್ ಮಣ್ಣು ತೊಗೊಂಡಿದ್ದೀನಿ. ಸೊ ಆ ಪಾಟ್ಗಳು ಆ್ಯಂಡ್ ಹೊಸದಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಮನೇಲಿರೋ ಬಕೆಟ್ಗಳನ್ನೇ ಯೂಸ್ ಮಾಡಿಕೊಂಡು ನಾನು ಮನೆಯಲ್ಲೇ ನಮಗೆ ಬೇಕಾಗಿರುವಂತಹ ತರಕಾರಿನ ಬೆಳೆಯೋಣ ಅನ್ನೋ ಉದ್ದೇಶದಿಂದ ನಾನು ಮನೇಲೇ ಗಿಡಗಳನ್ನ ಬೆಳೆಯೋದು ತುಂಬ ಆಸೆ ಇತ್ತು ಮೊದಲಿಂದನೂ ಕೂಡ. ಅದು ತುಂಬ ದಿನಗಳಾದಮೇಲೆ ಇವಾಗ ಈಡೇರಿದೆ. ಸೊ ನೋಡ್ತಾ ಇದ್ದೀರಲ್ಲ, ಮಣ್ಣನ್ನು ತುಂಬ್ಕೊಂಡು ಬಂದು ನೀಟಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನನಗೆ ತುಂಬ ಖುಷಿ ಕೊಡೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾನು ಮಾಡ್ತಾಯಿರೋದು ಟೆರೆಸ್ ಗಾರ್ಡನಿಂಗ್. ಸೊ ನಮ್ಮ ಮನೆ ಹತ್ರ ತರಕಾರಿ ಬೆಳೆಯೋದಕ್ಕೆ, ಗಿಡಗಳು ಹಾಕೋದಕ್ಕೆ ಯಾವುದೇ ಜಾಗ ಇಲ್ಲ. ಸೊ ಆದ ಕಾರಣ ಟೆರೆಸು ಫುಲ್ ಖಾಲಿ ಇದೆ. ಅದಕ್ಕೋಸ್ಕರ ನಾನು ಟೆರೆಸ್ ಗಾರ್ಡನಿಂಗ್ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾವು ದೊಡ್ಡ ದೊಡ್ಡ ಬಕೆಟ್ಗಳಲ್ಲಿ, ಪಾಟ್ಗಳಲ್ಲೇ ಹಾಕಿದ್ರೆ ಗಿಡ ಅದು ಅಷ್ಟು ಬೇಗ ಬರೋದಿಲ್ಲ. ಬೇರನ್ನು ಬಿಡೋದಕ್ಕೆ ಮೊದಲು ಅದು ಅವಕಾಶಗಳನ್ನು ಒದಗಿಸ್ಕೊಳ್ಳುತ್ತೆ. ಸೊ ಮೊದಲು ಬೇರು ಬೆಳೆಯೋದ್ರಿಂದ ನಮಗೆ ಮೇಲ್ಗಡೆ ಗಿಡ ಬೇಗ ಕಂಡು ಬರೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಚಿಕ್ಕ ಚಿಕ್ಕ ಬೌಲ್ಗಳಿಗೆ ಮಣ್ಣುಗಳನ್ನ ತುಂಬಿಕೊಂಡು ಎಲ್ಲ ಸೀಡ್ಸ್ಗಳನ್ನೂ ಕೂಡ ಇದರಲ್ಲಿ ಹಾಕಿ ಗಿಡಗಳನ್ನ ಬೇಗ ಗ್ರೋ ಮಾಡಿ, ಅದಾದಮೇಲೆ ನಾನು ಬಕೆಟ್ಸ್ಗಳಿಗೆ ಅದನ್ನು ಶಿಫ್ಟ್ ಮಾಡ್ತೀನಿ. ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ಬೇರು ಬಿಡುತ್ತೆ ಅಂತ ನಮಗೆ ಗೊತ್ತಿರುತ್ತಲ್ಲ, ಒಂದು ಐಡಿಯಾ ಇರುತ್ತೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ಗೂಗಲಲ್ಲಿ ನೋಡಿ ತಿಳ್ಕೊಬಹುದು. ನಾವು ಗಿಡಗಳನ್ನ ಬೆಳೆಸೋದಕ್ಕೆ ಯೂಟ್ಯೂಬಲ್ಲಿ, ಗೂಗಲಲ್ಲಿ ತುಂಬ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಇವಾಗ. ಸೊ ಅದಕ್ಕೋಸ್ಕರ ಈ ಥರ ಚಿಕ್ಕ ಬೌಲ್ಗಳು ಎಲ್ಲ ಕಡೆಯೂ ಸಿಗುತ್ತೆ. ಈ ಪ್ಲೇಟ್ಸು, ಲೋಟ ಎಲ್ಲ ಮಾರ್ತಾರಲ್ಲ ನೋಡಿ ಅಲ್ಲೆಲ್ಲ. ಸೊ ಅಲ್ಲಿ ನಾನು ಈ ರೀತಿ ಬೌಲ್ಗಳನ್ನ ತೊಗೊಂಡು ಬಂದಿದ್ದೀನಿ. ಕೆಲವೊಬ್ಬರು ಪೇಪರ್ ಕಪ್ಸ್ಗಳಿಗೆ ಹಾಕ್ತಾರೆ, ನೀರು ಕುಡಿಯುವಂತಹ ಪೇಪರ್ ಲೋಟಗಳೇನಿರುತ್ತೆ ಅದಕ್ಕೆ. ಬಟ್ ಈ ಸೀಡ್ಸ್ಗಳೆಲ್ಲ ಮೊಳಕೆ ಬಂದು ಗಿಡ ಸ್ವಲ್ಪ ಚಿಕ್ಕದಾಗಾದರೂ ಕಾಣಿಸೋದಕ್ಕೆ ನಮಗೆ ಮಿನಿಮಮ್ 7 ಡೇಸ್ ಅಂತೂ ಬೇಕು. ಬಟ್ ಈ 7 ಡೇಸಲ್ಲಿ ನಾವು ನೀರು ಹಾಕಿದಾಗ ಪೇಪರ್ ಲೋಟ ಎಲ್ಲ ಒದ್ದೆಯಾಗಿ ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಪ್ಲಾಸ್ಟಿಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಮೊದಲನೇದಾಗಿ ಬೆಂಡೆಕಾಯಿ ಸೀಡ್ಸ್ನ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಸ್ವಲ್ಪನೇ ಹಾಕೋತಾ ಇದ್ದೀನಿ. ತುಂಬ ಕೊಟ್ಟಿದ್ದಾರೆ. ನಾನು ಇದನ್ನು ಮೀಶೋದಲ್ಲಿ ತರಿಸಿದ್ದು. ಎಲ್ಲ ಸೀಡ್ಸ್ದು ಕ್ವಾಲಿಟಿ ಮಾತ್ರ ಸೂಪರ್ವಾಗಿದೆ. ನಿಮಗೆ ಬೇಕಾದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಾರಿ, ಟಂಗ್ ಟ್ವಿಸ್ಟ್ ಆಯಿತು, ಯಾರು ಬೇಜಾರು ಮಾಡ್ಕೋಬೇಡಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ಬೇಕಾದರೆ ತೊಗೊಬೋದು ನೀವು. ಸೊ ಮೊದಲಿಗೇನೆ ನಾನು ಬೆಂಡೆಕಾಯಿ ಸೀಡನ್ನ ಸುತ್ತ ಹಾಕೋತಾ ಇದ್ದೀನಿ. ಎಷ್ಟು ಗಿಡ ಬರುತ್ತೆ ಗೊತ್ತಿಲ್ಲ, ಇಷ್ಟೊಂದು ಹಾಕಬೇಕಾ, ಅವಶ್ಯಕತೆ ಇದೆ ಇಷ್ಟೊಂದು ಗಿಡದ್ದು ಅಂತ ಅನ್ಕೋಬಹುದು. ಬಟ್ ಕೆಲವೊಂದು ಸೀಡ್ಸ್ಗಳು ಮೊಳಕೆ ಬರೋದಿಲ್ಲ, ಅಲ್ಲೇ ಹೊರಟೋಗುತ್ತೆ ಆ ಸೀಡ್ಸು. ಅದಕ್ಕೋಸ್ಕರ ತುಂಬ ಹಾಕ್ಕೊಂಡಿದ್ರೆ ಬರುತ್ತೆ ಯಾವುದಾದ್ರೂ ಒಂದು. ಸೊ ನಾನು ಏನು ಅಂತ ಗಿಡಗಳು ಗೊತ್ತಾಗೋದಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಬೆಳೆಸ್ತಾ ಇರೋದ್ರಿಂದ, ಗಿಡಗಳ ಪರಿಚಯ ಇಲ್ಲದೆ ಇರೋದ್ರಿಂದ ಅದ್ರ ಹೆಸ್ರುಗಳನ್ನ ಅದಾದ್ರ ಮೇಲೆ ಬರ್ಕೋತಾ ಇದ್ದೀನಿ. ಗೊತ್ತಾಗಲಿ, ಆಮೇಲೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳಿಬಿಟ್ಟು. ಸೊ ಮೊದಲನೇದು ಬೆಂಡೆಕಾಯಿ. ಸೊ ಎಲ್ಲ ಸೀಡ್ಸ್ಗಳೂ ಕೂಡ ತುಂಬ ಚೆನ್ನಾಗಿದೆ. ನನಗೆ ಇದು ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು. 150 ರೂಪಾಯಿ ಒಳಗಡೆ ಸಿಕ್ತು. ಇದು ಬಂದು ಕಾರ್ನು, ಅದು ರೆಡ್ ಕಲರ್ ಇರೋದು. ಅದು ಏನೂ ಆಗಬಾರ್ದು, ಸೀಡ್ಸು ಕೊಳ್ತೋಗಬಾರ್ದು ಅಥವಾ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಏನೋ ಕೆಮಿಕಲ್ ಮಿಕ್ಸ್ ಮಾಡಿದ್ದಾರೆ. ಸೊ ಕಾರ್ನ ನಾನು ಇವಾಗ ಹಾಕ್ಕೊಂಡು ಅದ್ರ ಮೇಲೆ ಮಣ್ಣು ಮುಚ್ಕೊತಾ ಇದ್ದೀನಿ. ಸೊ ವಾರ್ಮಿ ಕಂಪೋಸ್ಟ್ನ ಯೂಸ್ ಮಾಡೋದ್ರಿಂದ ಗಿಡಗಳು ಬೇಗ ಬೆಳೆಯುತ್ತೆ ಆ್ಯಂಡ್ ಫಲವತ್ತವಾಗಿ ಬೆಳೆಯುತ್ತೆ. ಗಿಡಗಳು ಬೇಗ ಬೆಳೆಯೋದಕ್ಕೆ ವಾರ್ಮಿ ಕಂಪೋಸ್ಟು ಹೆಲ್ಪ್ ಮಾಡುತ್ತೆ. ಸೊ ವಾರ್ಮಿ ಕಂಪೋಸ್ಟನ್ನ ಹೇಗೆ ರೆಡಿ ಮಾಡೋದು, ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೋಬಹುದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋಸ್ಗಳಲ್ಲಿ. ಸೊ ಆಯಿತು, ಕಾರ್ನ್ ಕೂಡ ಹೀಗೆ ಎಷ್ಟು ಸೀಡ್ಸ್ಗಳಿದ್ದಾವೆ ಎಲ್ಲವನ್ನು ಕೂಡ ನಾನು ಹಾಕೋತಾ ಇದ್ದೀನಿ. ಇದು ಬಂದ್ಬಿಟ್ಟು ಕ್ಯಾಬೇಜು, ಸಣ್ಣ ಸಾಸಿವೆ ಕಾಳು ಥರ ಇದೆ. ಕ್ಯಾಬೇಜು ಎಷ್ಟು ಬಿಡುತ್ತೆ, ಹೇಗೆ ಬಿಡುತ್ತೆ ಗೊತ್ತಿಲ್ಲ. ಸೊ ನೋಡೋಣ, ಅದಕ್ಕೆ ತುಂಬ ಹಾಕೋತಾ ಇದ್ದೀನಿ. 1-2 ಹಾಕ್ಕೊಂಡ್ರೆ ಬಿಡದೇ ಇರೋವಂತಹ ಚಾನ್ಸಸ್ ಇದೆ. ಹಾಗೆ ಅದು ನೀರಲ್ಲಿ ಕೊಳ್ತೋಗೋ ಚಾನ್ಸಸ್ ಇದೆ, ಒಣಗೋಗೋ ಚಾನ್ಸಸ್ ಇದೆ. ಅದಕ್ಕೆ ತುಂಬ ಹಾಕೋತಾ ಇದ್ದೀನಿ. ಸೊ ಕ್ಯಾಬೇಜು ಆಯಿತು. ನನಗೆ ಒಂದು 37+ ವೆರೈಟೀಸಲ್ಲಿ ನನಗೆ ಸೀಡ್ಸ್ಗಳು ಸಿಕ್ಕಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸೀಡ್ಸ್ಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಅಂತ. ಸೊ ಹಾಕ್ಕೊಂಡು ಇದಕ್ಕೆ ನಾವು ಜಾಸ್ತಿ ನೀರು ಹಾಕಬಾರ್ದು. ಸೊ ಅದಕ್ಕೆ ನಾನು ಸ್ಪ್ರೇಯಲ್ಲಿ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಸ್ಪ್ರೇ ಬಾಟಲಲ್ಲಿ, ಇದು ನಾರ್ಮಲ್ ಬಾಟ್ರು, ನಾನೊಂದು ಸ್ಪ್ರೇ ತಂದುಬಿಟ್ಟು ಸಪ್ರೇಟ್ ಸ್ಪ್ರೇ ತಂದುಬಿಟ್ಟು ಅದರಲ್ಲಿ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ನೀರನ್ನ. ಇದೇ ರೀತಿ ಅದು ನಮಗೆ ಮೊಳಕೆ ಕಾಣಿಸೋ ತನಕ ಕೂಡ ಸ್ಪ್ರೇ ಮಾಡ್ಕೋತಾನೆ ಇರಬೇಕು. ಜಾಸ್ತಿ ಮೇಲಿಂದ ತುಂಬ ಫೋರ್ಸಾಗಿ ನೀರನ್ನೆಲ್ಲ ಹಾಕಬಾರ್ದು, ಆವಾಗ ಸೀಡ್ಸ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಆ ಸೀಡು ಅಲ್ಲೇ ಸತ್ತೋಗಿ ನಮಗೆ ಗಿಡವಾಗಿ ಸಿಗೋದೇ ಇಲ್ಲ ಅದು.
ಸೊ ನೋಡ್ತಾ ಇದ್ದೀರಲ್ಲ ನೀವೇ, ಲೆಕ್ಕಕ್ಕೆ ಸಿಗದೆ ಇರೋಷ್ಟು ಇಲ್ಲಿ ಬೌಲ್ಸ್ಗಳಿಗೆ ನಾನು ಸೀಡ್ಸ್ಗಳನ್ನ ಹಾಕಿ ಇಟ್ಟಿದ್ದೀನಿ. ಪ್ರತಿಯೊಂದೂ ಕೂಡ ತರಕಾರಿಗಳು, ಹಾಗೆ ಕೆಲವೊಂದು ಸ್ವಲ್ಪ ಹಣ್ಣುಗಳು, ಈ ವಾಟರ್ ಮೆಲನ್ನು, ಮಸ್ಕ್ ಮೆಲನ್ನು, ಈ ರೀತಿ ಕೆಲವೊಂದೆರಡು ಹಣ್ಣುಗಳಿದ್ದಾವೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ದಿನನಿತ್ಯ ಬಳಸುವಂತಹ ತರಕಾರಿ, ಕ್ಯಾರೆಟು, ಬೀನ್ಸು, ಮೂಲಂಗಿ ಈ ರೀತಿ. ಆ್ಯಂಡ್ ಸೊಪ್ಪುಗಳು ಕೂಡ ಇದೆ ಇದರಲ್ಲಿ. ವೆರೈಟಿ ಏನಪ್ಪ ಅಂತ ಹೇಳಿದ್ರೆ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಇನ್ನೂ ಎಕ್ಸೆಟ್ರಾ ರೆಡ್ ಕಲರ್ ಎಲ್ಲ ಸೊಪ್ಪು ಬರುತ್ತೆ ಕೆಲವೊಂದು, ಅದ್ರ ಹೆಸರು ನನಗೆ ಈಗ ಸದ್ಯಕ್ಕೆ ನೆನಪಾಗ್ತಾ ಇಲ್ಲ. ಸೊ ಆ ರೆಡ್ ಕಲರ್ ಸೊಪ್ಪು, ಆ ರೀತಿ ಸೊಪ್ಪುಗಳದ್ದೇ 7 ವೆರೈಟೀಸ್ ಇದೆ. ಸೊ ಅದನ್ನೆಲ್ಲನೂ ಕೂಡ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಒಂದೊಂದಾಗಿ ಮೊಳಕೆ ಬಂದ ತಕ್ಷಣ ಇದನ್ನೆಲ್ಲ ನಾನು ದೊಡ್ಡ ದೊಡ್ಡ ಗಿಡಗಳಿಗೆ ಶಿಫ್ಟ್ ಮಾಡ್ತೀನಿ. ಆಗ್ಲೂ ಕೂಡ ನಿಮಗೆ ತೋರಿಸ್ತೀನಿ ಆ ಗಿಡಗಳು ಹೇಗೆ ನನ್ನ ಜೊತೆ ಬೆಳೆಯುತ್ತೆ ಅಂತ. ಈ ಗಿಡಗಳ ಜೊತೆ ನೀವು ಕೂಡ ನನ್ನ ಜೊತೆ ಇರಿ. ಸೊ ಇದಾದಮೇಲೆ ನಾನು ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟು ಬರೀ ತರಕಾರಿ ಸೀಡ್ಸ್ ಅಲ್ಲದೆ ಕೆಲವೊಂದಷ್ಟು ಫ್ಲವರ್ ಸೀಡ್ ತರಿಸಿದ್ದೆ. ಈ ಫ್ಲವರ್ ಸೀಡ್ಸು ನನಗೆ ಒಂದು 15+ ವೆರೈಟೀಸ್ ಸಿಕ್ಕಿದೆ ನನಗೆ. ಯಾವುದೂ ಕೂಡ ನಮ್ಮ ದೇಶದ್ದಂತೂ ಅಲ್ಲ, ಬೇರೆ ಕಡೆದು. ಇದು ಯಾವುದೂ ಕೂಡ ಇಂಡ್ಯಾದಲ್ಲಿ ಅಂದರೆ ಬೆಳೀತಾರೆ, ಬಟ್ ನಾವು ಈಗ ಆಬ್ವಿಯಸ್ಲಿ ಇಂಡಿಯನ್ಸ್ ಎಲ್ಲ ಬೆಳೆಯೋದು ಅಂತ ಹೇಳಿದ್ರೆ ದಾಸವಾಳ, ಗುಲಾಬಿ, ಸೇವಂತಿಗೆ, ಚೆಂಡು ಹೂವು ಈ ರೀತಿ ಬೆಳಿತೀವಿ. ಅಂಥದ್ದು ಯಾವುದೂ ಇಲ್ಲ. ಇದ್ರ ಹೆಸರೇ ನನಗೆ ಗೊತ್ತಾಗ್ತಾ ಇಲ್ಲ, ಆ ರೀತಿ ಇದೆ ಇದ್ರ ಹೆಸರು. ಸೊ ಇದನ್ನು ಹಾಕೋತಾ ಇದ್ದೀನಿ ನಾನು. ಫ್ಯಾನ್ಸಿ ಫ್ಲವರು, ಹಾಗೆ ಅದ್ರ ಹೆಸರುಗಳು ಡಿಫ್ರೆಂಟಾಗಿರುತ್ತೆ. ಒಂದಿನ ಅಂತೂ ನೀವು ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಕಡೆ ಸೈಡೆಲ್ಲ. ಸೊ ಇರಲಿ, ಚೆನ್ನಾಗಿ ಕಾಣಿಸೋದಕ್ಕೆ ಗಾರ್ಡನ್ನು ಬರೀ ತರಕಾರಿಗಳಿದ್ದರೆ ಎಲ್ಲ ಗ್ರೀನಾಗಿಯಾಗೇ ಇರುತ್ತೆ. ಸೊ ಫ್ಲವರ್ಸ್ ಇದ್ದರೆ ಸ್ವಲ್ಪ ಗಾರ್ಡನು ಕಲರ್ಫುಲ್ಲಾಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಫ್ಲವರ್ ಸೀಡ್ಸ್ನು ಕೂಡ ತಂದಿದ್ದೀನಿ. ಸೊ ಅದನ್ನು ಕೂಡ ವೇಸ್ಟೇಜ್ ಡಬ್ಬಗಳು ಏನಿತ್ತು, ಇದು ಕೊಬ್ಬರಿ ಎಣ್ಣೆ ಡಬ್ಬ, ಇದನ್ನು ಕೂಡ ಮೇಲ್ಗಡೆ ಟಾಪ್ ಲೇಯರ್ನ ಕಟ್ ಮಾಡಿ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಹೀಗೆ ವೇಸ್ಟೇಜ್ ಡಬ್ಬಗಳನ್ನ ತುಂಬ ಜನ ಎಸ್ದು ಬಿಡ್ತೀವಿ. ನಾನು ಕೂಡ ಮೊದಲೆಲ್ಲ ಎಷ್ಟೊಂದು ಡಬ್ಬಗಳು ಬಿಸಾಕ್ತಿದ್ದೆ. ಇವಾಗ ನನಗೆ ಬೇಜಾರಾಗ್ತಿದೆ, ಅಷ್ಟು ಡಬ್ಬಗಳನ್ನೆಲ್ಲ ಬಿಸಾಕ್ಬಿಟ್ಟಿದ್ದೀನಲ್ಲ, ಈಗ ಗಿಡ ನೋಡೋದಕ್ಕೆ ಡಬ್ಬನೇ ಇಲ್ವಲ್ಲ ಅಂತ. ಸೊ ನಾನು ಬಾಟಲ್ಸ್ನೂ ಬಿಟ್ಟಿಲ್ಲ. ಆ ಬಾಟಲ್ಸ್ಗಳನ್ನೂ ಕೂಡ ನಾನು ಮಧ್ಯಕ್ಕೆ ಸಮವಾಗಿ ಕಟ್ ಮಾಡಿ ಕೆಳಗಡೆದನ್ನು ಕೂಡ ಯೂಸ್ ಮಾಡಿಕೊಂಡು, ಆ್ಯಂಡ್ ಮೇಲ್ಗಡೆದನ್ನು ಕೂಡ ನಾನು ಬಿಸಾಡಿಲ್ಲ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನಾನು ಹೇಗೆ ಯೂಸ್ ಮಾಡ್ತೀನಿ ಅಂತ ಫ್ಯೂಚರ್ ಡೇಸಲ್ಲಿ. ಮೇಲ್ಗಡೆದನ್ನು ಕೂಡ ಆ ಕಡೆ ಈ ಕಡೆ 2 ಕಡೆನೂ ಕೂಡ ತೂತ್ ಮಾಡಿ ನಾನು ಅದಕ್ಕೆ ಒಂದು ದಾರ ಅಥವಾ ತಂತಿನ ಕಟ್ಬಿಟ್ಟು ಅದನ್ನು ಕೂಡ ಈ ವಿಂಡೋಸದು ಏನಿರುತ್ತೆ ಕಂಬಗಳು ಅಲ್ಲಿಗೆ ಅದನ್ನು ಹ್ಯಾಂಗ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ನಾನು ಎಸ್ದಿಲ್ಲ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ಹೀಗೆ ನೀವು ರೆಗ್ಯುಲರಾಗಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಹೋದರೆ ನನ್ನ ಗಾರ್ಡನಲ್ಲಿ ನಾನು ಏನೇನು ಬೆಳೆಸ್ತಾ ಇದ್ದೀನಿ, ಹೇಗೆ ಬೆಳೆಸ್ತಾ ಇದ್ದೀನಿ, ಆ್ಯಂಡ್ ಏನೇನನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಯೂಟಿಲೈಸ್ ಮಾಡಿಕೊಂಡು ಬೆಳೆಸ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದರಿಂದ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಬೆಳ್ಕೋಬೋದು. ತರಕಾರಿಗೆ ಅಂತಲೇ ಎಷ್ಟೆಷ್ಟೋ ಖರ್ಚಾಗುತ್ತೆ, ಅದ್ರ ಬದಲು ನಾವೇ ಮನೇಲಿ ಬೆಳ್ಕೋಬಹುದು. ಸೊ ಆ ಮಣ್ಣೆಲ್ಲ ತಂದಿದ್ದೆಲ್ಲ ಖಾಲಿ ಆಯಿತು. ಸೊ ನಾನು ಮತ್ತೊಮ್ಮೆ ವರ್ಮಿ ಕಂಪೋಸ್ಟು ಮತ್ತು ನಾರ್ಮಲ್ ಮಣ್ಣು ಎರಡನ್ನೂ ತಂದುಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎರಡೂ ಕೂಡ ಈಕ್ವಲಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಎರಡನ್ನೂ ಕೂಡ ಈಕ್ವಲಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಮಣ್ಣು ಮತ್ತು ವರ್ಮಿ ಕಂಪೋಸ್ಟನ್ನ. ಸೊ ನನ್ನ ಹತ್ರ ವರ್ಮಿ ಕಂಪೋಸ್ಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ತೊಗೋತಾ ಇದ್ದೀನಿ ಅಷ್ಟೇ. ಸೊ ನೋಡಿದ್ರಲ್ಲ ಎಷ್ಟು ಸೀಡ್ಸ್ ಇದೆ ಅಂತ. ಸೊ ಇಷ್ಟು ಸೀಡ್ಸ್ಗಳನ್ನ ಫ್ಲವರ್ಸು ಮತ್ತು ತರಕಾರಿ ಸೀಡ್ಸ್ನೆಲ್ಲ ಈ ರೀತಿ ಎಲ್ಲ ವೇಸ್ಟೇಜ್ ಬಾಟ್ಲ್ಗಳಿಗೆ ಡಬ್ಬಗಳಿಗೆ ಹಾಕಿ ಇಟ್ಟಿದ್ದೀನಿ. ಸೊ ಎಷ್ಟು ಬೇಗ ಗ್ರೋ ಆಗುತ್ತೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಸೊ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೂ ಕೂಡ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಸೊ ಎಲ್ಲ ಡಬ್ಬಕ್ಕೂ ತುಂಬಿಟ್ಬಿಟ್ಟು ಇದಕ್ಕೆ ನೀರನ್ನ ಡೈಲಿ 2 ಟೈಮ್ಸ್ ಸ್ಪ್ರೇ ಮಾಡ್ತೀನಿ. ಸೊ ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತಾ ಇರ್ತೀನಿ. ದಯವಿಟ್ಟು ರೆಗ್ಯುಲರ್ ಆಗಿ ವಾಚ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಇದರ ಪಾರ್ಟ್ 2 ವಿಡಿಯೋನ ನಾನು ಮತ್ತೆ ಮಾಡ್ತೀನಿ ಇದು ಗ್ರೋ ಆಗಿರೋದ್ರ ಬಗ್ಗೆ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾನು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಯ್, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ತಮ್ಮನೇ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ಈ ಬಡವ್ರ ಮನೇನ ನಾನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಇದು ನಮ್ಮ ಮನೆ. ಸೊ ಎಂಟ್ರೆನ್ಸೆಲ್ಲ ಇಲ್ಲಿ ಸಂಪಿದೆ, ಅದ್ರ ಪಕ್ಕ ಈಗ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಸ್ವಲ್ಪ ಹಾಗೆ ಹೀಗೆ ಇದೆ. ಸೊ ಮೋಟ್ರು ಇಲ್ಲಿದೆ, ಆ್ಯಂಡ್ ಈ ಕಡೆ ಲೆಫ್ಟ್ ಸೈಡಿಗೆ ಮೆಟ್ಲು ಮೇಲ್ಗಡೆ ಹೋಗೋದಕ್ಕೆ. ಇನ್ನು ಇಲ್ಲಿ ಬಂದರೆ ಇಲ್ಲೇ ಮೇನ್ ಡೋರ್ ಇರೋದು. ಸೊ ನೋಡ್ತಾ ಇದ್ದಾರೆ, ಅದ್ರ ಪಕ್ಕ ಒಂದು ಆಫ್ ಕಿಟಕಿ ಇದೆ, ಆ್ಯಂಡ್ ಈ ಕಡೆ ಫುಲ್ ಕಿಟಕಿ ಇದೆ. ಸೊ ಹೀಗೆ ಹೊರಗಡೆ ಹೋಗೋಣ ಬನ್ನಿ. ಸೊ ಹೊರಗಡೆ ಹೋಗ್ತಿದ್ದಂಗೆ ಮತ್ತೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಂದರೆ ವಾಶ್ರೂಮು.
ಸೊ ಅರ್ಧಂಬರ್ಧ ಎಲ್ಲ ಕಂಪ್ಲೀಟ್ ಆಗಿರೋದು. ಸೊ ನಮ್ಮ ವಾಶ್ರೂಮ್ ಈ ರೀತಿ ಇದೆ. ಸೊ ಅದ್ರ ಪಕ್ಕದಲ್ಲೇ ಈ ರೀತಿ ಎಕ್ಸ್ಟ್ರಾ ಕೆಲಸದ್ದು ಮೆಟೀರಿಯಲ್ಸು ಎಲ್ಲ ಏನೇನೋ ಇದ್ದಾವೆ. ಸೊ ಇಲ್ಲಿ ಡೋರ್ ಹಿಂದ್ಗಡೆನೂ ಅಷ್ಟೇ ಖಾಲಿ ಜಾಗ ಇದೆ. ಫ್ಯೂಚರ್ಗೆ ಬೇರೆ ಏನೇನೋ ಬರುತ್ತೆ, ಬಟ್ ಇವಾಗ ಕೆಲಸ ನಡೀತಾ ಇರೋದ್ರಿಂದ ಕೆಲವು ವಸ್ತುಗಳನ್ನ ಇಟ್ಕೊಂಡಿದ್ದೀವಿ. ಇನ್ನು ಹಾಗೆ ಇಲ್ಲಿ ಬಂದರೆ ವಾಷಿಂಗ್ ಮಿಷಿನ್ ಇಲ್ಲ ಆಚೆ ಇಟ್ಕೊಂಡಿದ್ದೀವಿ. ಸೊ ಪಾಯಿಂಟ್ ಎಲ್ಲ ಇಲ್ಲೇ ಇದೆ, ಬಟ್ಟೆ ಒಗೆದಕ್ಕೆ ಆರಾಮಾಗಿ ಹೋಗಿಬೋದು. ಸೊ ಇಲ್ಲಿ ಸೋಕೇಶ್ ಎಲ್ಲ ಬರೋದಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಕೆಲಸ ಒಂದು ಫಿನಿಶ್ ಆಗೋದು ಬಾಕಿ ಇದೆ. ಸೊ ಇನ್ನು ಇಲ್ಲಿ ಇದು ಹಿಂದೆ ಬಾಗಿಲು. ಸೊ ಇಲ್ಲಿ ಬಂದರೆ ಇಲ್ಲಿ ನಾನು ತಂತಿಗಳು ಕಟ್ಕೊಂಡಿದ್ದೀನಿ ಬಟ್ಟೆ ಒಣೆ ಹಾಕೋದಕ್ಕೆ. ಮೇಲೋಗಿ ಒಣೆ ಹಾಕ್ತೀನಿ ಜಾಸ್ತಿ ಇದ್ದರೆ, ಬಟ್ ಸ್ವಲ್ಪ ಇರೋದ್ರಿಂದ ಇಲ್ಲೇ ಒಣೆ ಹಾಕ್ತೀನಿ. ಸೊ ಈ ರೀತಿ ಇದೆ ಇಲ್ಲಿ. ಸೊ ಇನ್ನು ಈ ಕಡೆ ಬಂದರೆ ಬಾಗಿಲು ಹಿಂದೆ ನಮ್ಮ ಮಕ್ಕಳದು ಆಟ ಸಾಮಾನು, ಸೈಕಲ್ಲು ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಇದು ಪೂರ್ತಿ ಹಾಲ್ ಬರುತ್ತೆ ಫ್ಯೂಚರ್ಗೆ. ಸೊ ಮನೆ ಒಳಗಡೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಚೇರ್ನ ಇಟ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿಂದ ನಮ್ಮ ಮನೆ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ ವೈರ್ಗಳು ಹೀಗೆ ನೇತಾಡ್ತಾ ಇದ್ದಾವೆ. ನೀಟಾಗಿ ಎಲೆಕ್ಟ್ರಿಕ್ ಕೆಲಸ ಆಗಿಲ್ಲ, ಇನ್ನೂ ಹೋಗಿಲ್ಲ. ವರ್ಕ್ ಆಗಿರಬಹುದು, ಪೇಂಟಿಂಗ್ ವರ್ಕ್ಸ್ ಆಗಿರ್ಬೋದು, ಏನೂ ಕರೆಕ್ಟಾಗಿ ಆಗಿಲ್ಲ. ಸೊ ಈಗ ನಮ್ಮ ಮನೆ ಒಳಗಡೆ ಹೋಗೋಣ. ಸೊ ಬಲಗಾಲಿಟ್ಟು ಕರ್ಕೊಂಡೋಗ್ತಾ ಇದ್ದೀನಿ ನಿಮ್ಮನ್ನು ಕೂಡ. ಸೊ ಡೋರು ಹೀಗೆ ರೈಟ್ ಸೈಡ್ಗೆ ಫ್ರಿಡ್ಜ್ ಇದೆ, ಲೆಫ್ಟ್ ಸೈಡ್ಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ. ಸೊ ಚೂರು ಜಾಗ ಇಲ್ಲ. ಸೊ ಇಲ್ಲೇ ಹಿಂದೆ ಪೊರಕೆ ಇಟ್ಕೊಂಡಿದ್ದೀನಿ ಖಾಲಿ ಜಾಗದಲ್ಲಿ. ಸೊ ಬೇರೆ ಕಡೆ ಜಾಗ ಇಲ್ಲ ಅಂತ ಹೇಳಿ ಬಾಗಿಲಿಂದನೇ ಮೊಳೆ ಎಲ್ಲ ಹೊಡೆದ್ಬಿಟ್ಟು ನಾನು ಇಲ್ಲೇ ಸ್ವೆಟರ್ಗಳು, ಕೆಲವು ಬ್ಯಾಗ್ಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಕ್ಯಾಲೆಂಡರ್ ಆ್ಯಸ್ ಎ ವಿಷುವಲ್, ನಮ್ಮ ಮಿಡಲ್ ಕ್ಲಾಸ್ ಅವ್ರ ಮನೇಲಿ ಕ್ಯಾಲೆಂಡರ್ ಇರಲೇಬೇಕು. ಸೊ ಇಲ್ಲಿ ಆಗಲೇ ಹೇಳ್ದಾಗೆ ಡ್ರೆಸ್ಸಿಂಗ್ ಟೇಬಲು ಒಡೆದೋಗಿದೆ. ಆಲ್ರೆಡಿ ಮೊದಲನೇ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಸೊ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ಅದ್ರ ಮೇಲೆ ಇದೇ ಇರುತ್ತಲ್ಲ ಔಷಧಿ ಬಾಟ್ಲು, ಬ್ಯಾಗ್ಸ್ಗಳು ಎಲ್ಲ. ಸೊ ಡ್ರೆಸ್ಸಿಂಗ್ ಟೇಬಲಲ್ಲಿ ಮಾಮೂಲಿ ಏನಿರುತ್ತೆ ಮೇಕಪ್ ಐಟಮ್ಸು, ಒಲೆಗಳು ಇದ್ದಾವೆ. ಇನ್ನು ಹಾಗೆ ಇಲ್ಲಿ ಬಂದರೆ ಚಾರ್ಜಿಂಗ್ ಪಾಯಿಂಟು ಮತ್ತು ಲೈಟ್ ಪಾಯಿಂಟು ಎಲ್ಲ ಇಲ್ಲೇ ಇದೆ. ಇನ್ನು ಇಲ್ಲಿ ಬೀರುನ ಇಟ್ಕೊಂಡಿದ್ದೀವಿ. ಸೊ ಬೀರು ಮೇಲೂ ಸಾಮಾನು ಇದ್ದೇ ಇರಬೇಕು ಮಿಡಲ್ ಕ್ಲಾಸ್ ಅವ್ರ ಮನೇಲಿ, ಇಲ್ಲಾಂದರೆ ಬೀರುಗೆ ಕಳೆ ಹೊರಟೋಗ್ಬಿಡುತ್ತೆ. ಸೊ ಬೀರು ಮೇಲೂ ಮೆಡಿಸನ್ಸು, ಸ್ವಲ್ಪ ಏನೇನೋ ಬಳೆಗಳು, ನಂದು ಟ್ರೈಪ್ಯಾಡು ಎಲ್ಲನೂ ಇಟ್ಕೊಂಡಿದ್ದೀನಿ. ಸೊ ಲೈಟು ಅಲ್ಲಿದೆ. ಸೊ ಇನ್ನು ಬೀರು ಪಕ್ಕಕ್ಕೆ ಬಂದರೆ ಬೆಡ್ಶೀಟು, ದಿಂಬುಗಳನ್ನ ಒಂದು ಚೇರ್ ಮೇಲೆ ಜೋಡಿಸಿಟ್ಟು ಅದು ಅಸಹ್ಯ ಕಾಣಿಸ್ಬಾರ್ದು ಅಂತೇಳಿ ಹೀಗೆ ಒಂದು ಬೆಡ್ಶೀಟ್ ಮುಚ್ಚಿಟ್ಟಿದ್ದೀನಿ. ಸೊ ಟ್ರೈಪ್ಯಾಡು ವೀಡಿಯೋ ಮಾಡ್ತಾಯಿದ್ದೆ, ಇವಾಗ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಇನ್ನು ವಿಂಡೋ ಇಲ್ಲಿ. ಸೊ ಈಗ ಸೆಕೆ ಆಗಿರೋದ್ರಿಂದ ನಾನು ಸ್ಕ್ರೀನ್ ಹಾಕಿಲ್ಲ, ಸ್ಕ್ರೀನನ್ನು ಮುಚ್ಚಿಟ್ಬಿಟ್ಟಿದ್ದೀನಿ. ಸ್ಕ್ರೀನೇ ಆಗ್ತಾಯಿಲ್ಲ ನೈಟ್ ಹೊತ್ತಲ್ಲೂ ಕೂಡ ಗಾಳಿ ಬರಲಿ ಅಂತ. ಸೊ ಇನ್ನು ನನ್ನ ಮಕ್ಕಳದ್ದು LCD ರೈಟಿಂಗ್ ಟ್ಯಾಬ್ಲೆಟು, ಅದನ್ನು ಇಲ್ಲೇ ಇಟ್ಟು ಹೋಗಿದ್ದಾರೆ, ಊರಿಗೆ ಹೋಗಿದ್ದಾರೆ ಅವರು. ಇನ್ನು ಮುಖ ಒರೆಸ್ಕೊಳ್ಳೋಕೆ ಟವಲು. ಸೊ ಇನ್ನು ಈ ಕಡೆ ಬಂದರೆ ದೇವ್ರ ಫೋಟೋ, ದೇವ್ರ ಸ್ಟ್ಯಾಂಡು ಇಲ್ಲೇ ಇದೆ. ಸೊ ಪೂಜೆ ಮಾಡೋದು ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಸಣ್ಣ ರೂಮಲ್ಲಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಸೊ ಇನ್ನು ಹಾಗೆ ಈ ಕಡೆ ಬಂದರೆ TV. ಸೊ TV ಜಾಸ್ತಿ ನೋಡೋಲ್ಲ, ಕೇಬಲ್ ಕನೆಕ್ಷನ್ ಇಲ್ಲ. ಸೊ ಅದಕ್ಕೆ ಮುಚ್ಚಿ ಇಟ್ಬಿಟ್ಟಿದ್ದೀವಿ. ಸೊ TV ಮೇಲೆ ನಮ್ಮದು ಫೋಟೋ ಫ್ರೇಮ್ದು ಪಿಲ್ಲೋ, ಇನ್ನು ಅದ್ರ ಮೇಲೆ ಸಜ್ಜಾ ಇದೆ. ಸಜ್ಜಾ ನೋಡ್ತಾ ಇರ್ಬೋದು ನೀವು. ನಾನು ಎಲ್ಲ ಬಾಕ್ಸಲ್ಲೂ ಕೂಡ ಏನೇನಿದೆ ಅಂತ ಹೇಳಿ ಅದ್ರ ಬರೆದಿಟ್ಬಿಟ್ಟು ಎಲ್ಲನೂ ಇಟ್ಬಿಟ್ಟಿದ್ದೀನಿ. ಈ ಮೊದಲನೇ ಬಾಕ್ಸಲ್ಲಿ ಬಂದ್ಬಿಟ್ಟು ರಿಯೂಸ್ ಮಾಡೋವಂಥದ್ದು ಯಾವುದಾದ್ರೂ ಸ್ಟೋನ್ಸ್ಗಳಿರಬಹುದು ಅಥವಾ ಬೇರೆ ಏನಾದರೂ ಎಕ್ಸ್ಟ್ರಾ ಅಂಥವನ್ನೆಲ್ಲ ಈ ರಿಯೂಸ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಇನ್ನು ಅದ್ರ ಪಕ್ಕದಲ್ಲಿ ಸ್ಟೇಷನರಿ, ನನ್ನ ಮಗೊಂದು ಪೆನ್ನು, ಪೆನ್ಸಿಲ್ಸು, ಸ್ಕೆಚ್ ಪೆನ್ಸು, ಎಕ್ಸ್ಟ್ರಾ ಏನೇನಿದೆ ಮನೇಲಿ ಯೂಸ್ ಮಾಡುವಂತಹ ಟೇಪ್ಸ್ಗಳು, ಅದನ್ನೆಲ್ಲ ಗಮ್ಸ್ ಆಗಿರ್ಬೋದು, ಅದನ್ನೆಲ್ಲ ಇಲ್ಲಿ ಸ್ಟೇಷನರಿಲಿ ಇಟ್ಕೊಂಡಿದ್ದೀನಿ. ಸೊ ಇನ್ನು ಅದ್ರ ಪಕ್ಕದಲ್ಲಿ ಎಕ್ಸ್ಟ್ರಾ ಪಾತ್ರೆಗಳೇನಿದ್ದಾವೆ ಯೂಟಿಲಿಟೀಸು, ಅದನ್ನೆಲ್ಲ ನಾನು ಆ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇನ್ನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪಾತ್ರೆ ಇದೆ. ಇನ್ನು ಅದರಲ್ಲೂ ಕೂಡ ಒಂದು ಎಕ್ಸ್ಟ್ರಾ ವೇಸ್ಟ್ ಬಟ್ಟೆಗಳಿದ್ದಾವೆ, ಅದನ್ನು ಇಟ್ಕೊಂಡಿದ್ದೀನಿ. ವೇಸ್ಟ್ ಅಂದರೆ ಸದ್ಯಕ್ಕೆ ಯೂಸ್ ಇಲ್ಲ, ಬಟ್ ಮುಂದೆ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ. ಇನ್ನು ಇದರಲ್ಲಿ ಬ್ಯಾಗ್ಸ್ಗಳು, ಕಿಟ್ಗಳು ಅವನ್ನೆಲ್ಲನೂ ಕೂಡ ಇಟ್ಟಿದ್ದೀನಿ. ಸೊ ಅದ್ರ ಪಕ್ಕದ್ದು ಬುಕ್ಸ್ಗಳು, ಎಕ್ಸ್ಟ್ರಾ ಬುಕ್ಸ್ಗಳೇನು ಉಳಿದಿರ್ತವೆ ಅದು. ಸೊ ಇದು ಕೂಡ ಬ್ಯಾಗ್ಸು. ಸೊ ಬ್ಯಾಗ್ಸ್ಗಳು ತುಂಬ ಇದ್ದಾವೆ, ಅದಕ್ಕೋಸ್ಕರ ಎರಡರಲ್ಲಿ ಬ್ಯಾಗ್ಸ್ಗಳು ಹಾಕಿಟ್ಟಿದ್ದೀನಿ. ಇನ್ನು ಇದು ಫೆಸ್ಟಿವಲ್ಸ್ಗೆ ಮಾತ್ರ ಯೂಸ್ ಮಾಡುವಂತಹ ಕೆಲವು ಹೂವಿನ ಹಾರಗಳು, ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡುವಂತಹ ದೇವ್ರದ್ದು ಕೆಲವು ಇನ್ಸ್ಟ್ರೂಮೆಂಟ್ಸ್ಗಳನ್ನೆಲ್ಲ ಅಲ್ಲಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಮನೇಲಿ ಎಕ್ಸ್ಟ್ರಾ ಹಬ್ಬಗಳಿಗೆ ಅಂತ ಪ್ಲೇಟ್ಸು ಮತ್ತು ಲೋಟಗಳು ಎಲ್ಲ ತಂದಿರ್ತೀವಲ್ಲ, ಸೊ ಅದನ್ನು ಇಟ್ಕೊಂಡಿದ್ದೀನಿ. ಸೊ ಸಜ್ಜಾ ಪೂರ್ತಿ ಹೀಗೆ ನಾನು ಇಟ್ಕೊಂಡಿದ್ದೀನಿ ಇವಾಗ. ಸೊ ಟಿವಿಯಿಂದ ಕೆಳಗಡೆ ಹೀಗೆ ಹಾಸಿಗೆ ಇದೆ. ಸೊ ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಈ ಚೇರ್ನ ಇಲ್ಲಿಟ್ಬಿಡ್ತೀವಿ. ಸೊ ಆ ಚೇರ್ನ ಅಲ್ಲೇ ತಿಕ್ಬಿಟ್ಟು ಹಾಸಿಗೆನ ಇಲ್ಲಿ ಹಾಸ್ಕೊಂಡು ಮಲ್ಕೋತೀವಿ. ಸೊ ಇದು ಬಂದು ಅಕ್ಕಿ ಮತ್ತು ನನ್ನ ಮಗಳದು ಸ್ಕೂಲ್ ಬ್ಯಾಗ್ಸು
ಇನ್ನು ಡ್ರೆಸ್ಸಿಂಗ್ ಟೇಬಲ್ ಕೆಳಗಡೆನೂ ಸ್ವಲ್ಪ ಡಬ್ಬಗಳು ಇಟ್ಕೊಂಡು ಏನೇನೋ ಇಟ್ಕೊಂಡಿದ್ದೀನಿ. ನೀವು ಟಿ ವಿ ಪಕ್ಕ ಬಂದರೆ 2 ಫೋಟೋ ಫ್ರೇಮು, ಅದ್ರ ಕೆಳಗಡೆನೇ ನಾನು ಕ್ಯಾಂಡಲ್ ಹೋಲ್ಡರ್ನ ದಾರ ಕಟ್ಟಿ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಅದ್ರ ಮೇಲ್ಗಡೆನೂ ಫೋಟೋ ಫ್ರೇಮು, ಬಟ್ ಗಡಿಯಾರ, ಅದು ಫೋಟೋ ಫ್ರೇಮಲ್ಲಿ ಡಿಸೈನ್ ಮಾಡಿರೋಂಥ ಗಡಿಯಾರ. ಸೊ ಅದ್ರ ಮೇಲೆ ಸಿಂಪಲಾಗಿ ಮನಿ ಪ್ಲ್ಯಾಂಟು ಆರ್ಟಿಫಿಷಿಯಲ್ನ ಇಟ್ಟಿದ್ದೀನಿ. ಸೊ ಅದ್ರ ಪಕ್ಕಲ್ಲೇ ನನ್ನ ಕಿಚನ್. ಸೊ ಪಾತ್ರೆಗಳ್ಯಾವುದು ಜೋಡಿಸಿಲ್ಲ, ತೊಳೆದಿಟ್ಟಿದ್ದೀನಿ ಈಗ ತಾನೇ. ಸೊ ಪಾತ್ರೆ ಸ್ಟ್ಯಾಂಡ್ನ ಇಟ್ಕೊಂಡು ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ಸೊ ಇರೋದ್ರಲ್ಲೇ ತೃಪ್ತಿ ಪಡಬೇಕಲ್ಲ, ಅದಕ್ಕೋಸ್ಕರ. ಸೊ ಇನ್ನು ಇಲ್ಲಿ ಈ ರೀತಿಯಾಗಿ ನಾನು ಗ್ಯಾಸ್ ಸ್ಟವ್ನ ಇಟ್ಕೊಂಡಿದ್ದೀನಿ. ಕೆಳಗಡೆಯಿಂದ ನೋಡಬಹುದು ನೀವು. ಸೊ ಹೇಗಿದೆ ಅಂತ ಹೇಳಿದ್ರೆ, ಇದು ನೋಡ್ತಾ ಇದ್ದೀರಾ, ಇಲ್ಲಿ ಸಿಮೆಂಟ್ ಇಟ್ಟಿಗೆಗಳನ್ನ ಇಟ್ಟಿರೋದು. ಕೆಳಗಡೆನೂ ಅಷ್ಟೇ, ಆಮೇಲೆ ಈ ಕಡೆನೂ ಅಷ್ಟೇ. ಸೊ ಕೆಳಗಡೆಯಿಂದ ಇಲ್ಲೊಂದು ಈ ರೀತಿ 2 ಇಟ್ಟಿಗೆನ ಇಟ್ಬಿಟ್ಟು ಮಧ್ಯಾಹ್ನ ಹಲ್ಗೆ ಇಟ್ಬಿಟ್ಟು ಅದ್ರ ಮೇಲ್ಗಡೆನೂ ಕೂಡ ಹಲ್ಗೆ ಇಟ್ಬಿಟ್ಟು ಅದ್ರ ಮೇಲೆ ಗ್ಯಾಸ್ ಇಟ್ಕೊಂಡಿದ್ದೀನಿ ನಾನು. ಸೊ ಅದ್ರ ಪಕ್ಕ ಒಂದು ಚಿಕ್ಕ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇಲ್ಲೇ ದೋಸೆ ತವಗಳನ್ನ ತಗೊಂಡಿದ್ದೀನಿ. ಮೇಲೊಂದು ಸ್ಟ್ಯಾಂಡ್ ಇದೆ. ಈ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಒಗ್ಗರಣೆ ಐಟಮ್ಸ್ ಎಲ್ಲ ಅಲ್ಲಿದೆ. ಸೊ ಇವಕ್ಕೆ ನಾನು 2 ಬಕೆಟಲ್ಲೂ ಅಕ್ಕಿ ತುಂಬಿಟ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ತೊಳೆದಿರೋ ಪಾತ್ರೆಗಳನ್ನ ಇಟ್ಕೊಳ್ಳೋಕ್ಕೆ ಒಂದು ಬಕೆಟ್ ಇಟ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ ಕೆಲವು ಪಾತ್ರೆಗಳನ್ನ ಜೋಡಿಸ್ಕೊಳ್ಳೋಕೆ ಜಾಗ ಬೇಕಲ್ಲ. ಸೊ ಅದಕ್ಕೆ ಈ ರೀತಿಯಾಗಿ ಕಾಳುಗಳ ಡಬ್ಬ ಇರ್ಬೋದು, ಪಾತ್ರೆಗಳನ್ನ ಇಲ್ಲಿ ಇಟ್ಕೊಂಡು, ಇಲ್ಲೊಂಚೂರು ಕೆಲವು ಹಣ್ಣುಗಳಿದ್ದಾವೆ. ಸೊ ಇಲ್ಲೇ ಸಿಲಿಂಡ್ರ್ ಇದೆ. ಸೊ ನೀರು ಇಟ್ಕೊಳ್ಳೋಕ್ಕೆ ಬೇರೆ ಕಡೆ ಜಾಗ ಇಲ್ಲದಿರೋದ್ರಿಂದ ಇದ್ರ ಮೇಲೇ ಹಂಡೆನ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲೂ ಕೂಡ ಒಂದು 2 ಸಣ್ಣ ಇಟ್ಟಿಗೆ ಇಟ್ಬಿಟ್ಟು, ಇಲ್ಲೊಂದು ಅಲ್ಗೆ ಇಟ್ಬಿಟ್ಟು, ಇಲ್ಲಿ ಕುಡಿಯೋ ನೀರಿನ ಕ್ಯಾನು ಮತ್ತು ಸ್ವಲ್ಪ ಅಕ್ಕಿ ಹಸಿಟ್ಟು, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಚಪಾತಿ ಹೊತ್ತು ಮಣೆ ಎಲ್ಲನೂ ಇಟ್ಕೊಂಡಿದ್ದೀನಿ. ಸೊ ಇಲ್ಲೂ ಅಷ್ಟೇ ಇಲ್ಲೊಂದು ಸ್ವಲ್ಪ ಐಟಮ್ಸ್ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಈ ಸ್ಟ್ಯಾಂಡಲ್ಲಿ ಬಂದ್ಬಿಟ್ಟು ಉಪ್ಪು, ಪೆಪ್ಪರ್ ಪೌಡರು, ಎಣ್ಣೆ, ಚಾಕುಗಳು ಈ ರೀತಿ ಇಟ್ಬಿಟ್ಟು ಅಲ್ಲೊಂದು ಪಾಟ್ ಇಟ್ಟಿದ್ದೀನಿ. ಆ್ಯಂಡ್ ಈ ಸ್ಟ್ಯಾಂಡಲ್ಲೂ ಕೂಡ ಒಂದು ಮನಿ ಪ್ಲ್ಯಾಂಟ್ನ ಇಟ್ಬಿಟ್ಟಿದ್ದೀನಿ. ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ 2 ಒಟ್ಟಿಗೆ ಬಂದಿದ್ದು. ಇನ್ನು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಫ್ರಿಜ್ಜಲ್ಲಿರುವಂಥ ಸ್ಟ್ಯಾಂಡ್ನ ತೆಗೆದ್ಬಿಟ್ಟು ನಾನು ಅಲ್ಲಿಟ್ಕೊಂಡು ಅದ್ರ ಮೇಲೂ ಪಾತ್ರೆ, ಅದ್ರ ಒಳಗಡೆನೂ ಪಾತ್ರೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇನ್ನು ಈ ಬಾಕ್ಸಲ್ಲಿ ಎಕ್ಸ್ಟ್ರಾ ದಿನಸಿ ಐಟಮ್ಸು ಮಿಕ್ಕೊಂಡಿರೋದು ಡಬ್ಬಕ್ಕೆ ತುಂಬಿ ಅದನ್ನು ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಸಿ, ಹಸಿಟ್ಟು ಡಬ್ಬಗಳನ್ನ ಇಟ್ಕೊಂಡಿದ್ದೀನಿ. ಸೊ ಇನ್ನು ಅದ್ರ ಪಕ್ಕ ಸೊ ಫ್ರಿಜ್ದು ನನ್ನ ಚಾನಲಲ್ಲಿ ಸಪ್ರೇಟು ಫ್ರಿಜ್ ಆರ್ಗನೈಸೇಷನ್ದು ವೀಡಿಯೋ ಇದೆ. ಸಾರಿ, ಟೈಮ್ ವೇಸ್ಟ್ ಆಗ್ತಾಯಿದೆ, ನೋಡಬಹುದು ನೀವು. ಫ್ರಿಜ್ ಮೇಲೆ ಈ ರೀತಿ 2 ಗೊಂಬೆಗಳನ್ನ ಇಟ್ಬಿಟ್ಟು ಪಾಟ್ಸ್ ಇಟ್ಟಿದ್ದೀನಿ. ಏನು ಫ್ರಿಜ್ ಒಳಗಡೆ ಈ ರೀತಿ ಇದೆ. ಸೊ ಇದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ನೋಡಬಹುದು. ಸೊ ನೋಡಿದ್ರಲ್ಲ ನಮ್ಮ ಮನೆ ಹೇಗಿದೆ ಅಂತ. ಸೊ ಇದಿಷ್ಟೇ ಜಾಗ ಇರೋದು. ಸೊ ಇದಿಷ್ಟು ಜಾಗದಲ್ಲೇ ಮೇಂಟೈನ್ ಮಾಡಬೇಕು. ಇಲ್ಲೇ ಅಡುಗೆ, ಇಲ್ಲೇ ಊಟ, ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಎಲ್ಲ. ಇಷ್ಟು ಪುಟ್ಟ ಮನೇಲಿ ನಾನು ನನ್ನ ವ್ಲಾಗ್ಸ್ನ ಮಾಡ್ತೀನಿ. ಸೊ ಇದಿಷ್ಟೇ ನಮ್ಮ ಮನೆ, ಬಡವ್ರ ಮನೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿದೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನನ್ನ ಚಾನಲಲ್ಲಿ ಏನು ತೋರಿಸ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಈ ವಿಡಿಯೋದಲ್ಲಿ ರೆಫ್ರಿಜರೇಟರ್ ಆರ್ಗನೈಸೇಷನ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನಮ್ಮ ಮನೆಯ ಫ್ರಿಜ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಫ್ರಿಜ್ ಮೇಲ್ಗಡೆ ನಾನು ಹೀಗೆ ಇಟ್ಕೊಂಡಿದ್ದೀನಿ, 2 ಗೊಂಬೆ ಇಟ್ಬಿಟ್ಟು ಒಂದು 4 ಪಾಟ್ ಇಟ್ಟಿದ್ದೀನಿ. ಸೊ ಈ ಪಾಟು ಬೀಳಬಾರ್ದು ಡೋರ್ ಓಪನ್ ಆದಾಗ ಅಂತ ಡಬಲ್ ಸ್ಟಿಕ್ಕರ್ ಹಾಕಿ 2 ಪಾಟ್ಗಳನ್ನು ಅಂಟಿಸಿದ್ದೀನಿ. ಇವೆಲ್ಲ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ. ಸೊ ನಮ್ಮ ಫ್ರಿಜ್ ಬಂದುಬಿಟ್ಟು ಹೈಯರ್ ಕಂಪ್ನಿದು 4 ಸ್ಟಾರ್ ರೇಟಿಂಗ್ಸ್ ಇದೆ. ಸೊ ಇದು ನನ್ನ ಮಗನಿಗೆ ಸ್ಕೂಲಲ್ಲಿ ಕೊಟ್ಟಿರೋಂತಹ ಸ್ಟಾರ್ ಮ್ಯಾಗ್ನೆಟು, ಅದನ್ನು ಕೂಡ ತಂದುಬಿಟ್ಟು ಈ ಸ್ಟಾರ್ ಹತ್ರನೇ ಇಟ್ಟಿದ್ದಾನೆ. ಸೊ 5 ಸ್ಟಾರ್ ಆಯ್ತು ನಮ್ಮದೀಗ ಫ್ರಿಜ್ಜು. ಸೊ 4 ಸ್ಟಾರ್ ಫ್ರಿಜ್ಜು ತಗೊಂಡು 5 ಇಯರ್ಸ್ ಆಯಿತು. ಸೊ ಫ್ರಿಜ್ ಒಳಗಡೆ ಹೋಗೋಣ ಈಗ. ಸೊ ಇದು ನನ್ನ ಮಗಂದು ID ಕಾರ್ಡು, ಅವನು ಯಾವಾಗಲೂ ಇಲ್ಲೇ ಇಡೋದು. ಸೊ ಫ್ರಿಜ್ ಓಪನ್ ಮಾಡಿದ್ರೆ ಹೀಗೆ ಕಾಣಿಸುತ್ತೆ ನಮ್ಮ ಮನೆ ಫ್ರಿಜ್ಜು. ಆ್ಯಂಡ್ ನಮ್ಮದು ಸಿಂಗಲ್ ಡೋರ್ ಫ್ರಿಜ್ಜು. ಡಬಲ್ ಡೋರ್ ತೊಗೊಳ್ಳೋ ಐಡಿಯಾ ಇತ್ತು, ಬಟ್ ತೊಗೊಳ್ಳಿಲ್ಲ. ಸೊ ಈಗ ಮೇಲ್ಗಡೆಯಿಂದ ತೋರಿಸ್ಕೊಂಡು ಬರ್ತೀನಿ. ಸೊ ಮೊದಲನೇದಾಗಿ ಫ್ರೀಝರು ಮಾನ್ಸೂನಲ್ಲಿ ಇಟ್ಟಿದ್ದೀನಿ. ಇವಾಗ ಸಮ್ಮರ್ ಇದೆ, ಆದರೂ ಮಾನ್ಸೂನಲ್ಲಿ ಇಟ್ಟಿದ್ದೀನಿ ನಾನು. ಸೊ ಫ್ರೀಝರ್ ಒಳಗಡೆ ಹೀಗಿದೆ, ಫುಲ್ ಐಸ್ ಆಗಿಬಿಟ್ಟಿದೆ. ಸೊ ಇದು ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟು ನಾನು ವ್ಲಾಗ್ಸ್ಗಳನ್ನ ನೋಡಿದರೆ ಗೊತ್ತಿರುತ್ತೆ. ಬೀಟ್ರೂಟ್, ಕ್ಯಾರೆಟ್ ಆ್ಯಂಡ್ ಪುದೀನ ಸೊಪ್ಪನ್ನ
ಆಡಿಸ್ಬಿಟ್ಟು ಅದನ್ನ ಐಸ್ ಕ್ಯೂಬ್ ಆಗೋದಕ್ಕೆ ಇಟ್ಟಿದ್ದೀನಿ. ಯಾಕೆ ಅಂತ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ನಾನು ವ್ಲಾಗ್ಸ್ಗಳನ್ನ ನೋಡ್ತಾ ಇರಬೇಕು. ಆ್ಯಂಡ್ ಇದು ಕಾಯಿ ಇಟ್ಟಿದೆ, ಅದ್ರದ್ದು ಸ್ವಲ್ಪ ಬರ್ತಾಯಿಲ್ಲ, ಕಾಯಿ ಇಟ್ಟರೆ ಕೈಯೇ ಅಂಟ್ಕೊಳ್ಳೋ ಥರ ಆಗ್ತಾಯಿದೆ, ಅಷ್ಟು ತಣ್ಣಗಿದೆ. ಸೊ ಫ್ರೀಝರಲ್ಲಿ ನಾನು ಇಷ್ಟೇ ಇಟ್ಟಿರೋದು, ಇನ್ನೇನು ಇಟ್ಟಿಲ್ಲ. ಸೊ ಕ್ಲೋಸ್ ಮಾಡೋಣ. ಸೊ ಇನ್ನು ಅದ್ರ ಕೆಳಗಡೆ ಟ್ರೇಯಲ್ಲಿ ಪನ್ನೀರ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಇನ್ನೇನು ಇಟ್ಕೊಂಡಿಲ್ಲ. ಫಸ್ಟು ಡೋರ್ ತೋರಿಸ್ಬಿಡ್ತೀನಿ. ಸೊ ಮೇಲ್ಗಡೆ ಪೋರ್ಷನಲ್ಲಿ ಇಲ್ಲಿ ಧನಿಯಾ ಪೌಡ್ರ್ ಇಟ್ಕೊಂಡಿದ್ದೀನಿ, ಆ್ಯಂಡ್ ಸ್ವಲ್ಪ ಹಸಿಮೆಣಸಿಟ್ಟು ಅದು ಇಟ್ಕೊಂಡಿದ್ದೀನಿ, ಉಪ್ಪಿನಕಾಯಿ, ಆ್ಯಂಡ್ ಇದು ಕಿಡ್ನಿ ಬೀನ್ಸು, ಆ್ಯಂಡ್ ಇದು ಕಾಬೂಲ್ ಕಾಳು, ಅರ್ಧ ತುರಿದಿರೋಂಥ ಕೊಬ್ಬರಿ, ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿ ಆಗೋ ಸ್ಟೇಜಲ್ಲಿದೆ, ಮತ್ತು ರೆಡಿ ಮಾಡಬೇಕು. ಅದನ್ನು ಕೂಡ ನಾನು ಬ್ಲಾಗಲ್ಲಿ ತೋರಿಸಿದ್ದೀನಿ, ನೋಡಬಹುದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಪೋರ್ಷನಿಗೆ ಬಂದರೆ ರವೆ ಸ್ವಲ್ಪ ಮಿಕ್ಕಿದೆ, ಹುಳ ಬಂದುಬಿಡುತ್ತೆ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಇದು ಕಡಲೆಕಾಳು, ಇದನ್ನು ಕೂಡ ಹುಳ ಬರಬಾರ್ದು ಅಂತ ಹೇಳಿ ಇಟ್ಟಿದ್ದೀನಿ. ಆ್ಯಂಡ್ ಮೊಟ್ಟೆ ಹೊಡೆದೋಗಿದೆ, ನೋಡ್ತಾ ಇರೋದು. ಮಕ್ಕಳು ಇರೋ ಮನೇಲಿ ಇದೆಲ್ಲ ಕಾಮನು. ಸೊ ಮೊಟ್ಟೆ ಇಟ್ಟಿದ್ದೀನಿ. ಇನ್ನಿಲ್ಲಿ ದ್ರಾಕ್ಷಿ ಮತ್ತು ಇದು ಅವರೆಕಾಳು, ಒಣ ಅವರೆಕಾಳು, ಇವೆರಡನ್ನು ಕೂಡ ಇಲ್ಲಿಟ್ಟಿದ್ದೀನಿ, ಹುಳ ಬರಬಾರ್ದು ಅಂತ ಹೇಳಿ. ಇನ್ನು ಅದ್ರ ಕೆಳಗಡೆ ಮತ್ತು ಕಾಳುಗಳು. ಸೊ ಇದು ಹೆಸರು ಕಾಳು, ತಣ್ಣಿಕಾಳು, ಉದ್ದಿನಕಾಳು, ಕಡಲೆಬೀಜ ಎಲ್ಲವನ್ನು ಕೂಡ ಇಟ್ಕೊಂಡಿದ್ದೀನಿ. ನನ್ನ ಮಕ್ಕಳು ದ್ರಾಕ್ಷಿಗಳನ್ನ ಚೆಲ್ಬಿಟ್ಟಿದ್ದಾರೆ, ಸ್ವಲ್ಪ ಅಲ್ಲೊಂಚೂರು ಚೆಲ್ಲಿತ್ತು ಇಲ್ಲೊಂಚೂರು ಚೆಲ್ಲಿತ್ತು, ಹೀಗೆ ಚೆಲ್ಬಿಟ್ಟಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ ಪೋರ್ಷನಲ್ಲಿ ಸ್ವಲ್ಪ ಮೈದಾ ಹಿಟ್ಟು, ಕಾರ್ನ್ಫ್ಲೋರು, ಇದೊಂದು ಚೂರು ಕಡಲೆ ಹಿಟ್ಟು, ಆ್ಯಂಡ್ ಉದ್ದಿನಕಾಳು, ಮತ್ತಿದು ಡೇಟ್ಸ್. ಆಮೇಲಿಂದ ಬಾಡಿ ಲೋಷನ್ ಬಗ್ಗೆ ಮಾತಾಡಲೇಬೇಕು. ಬಾಡಿ ಲೋಷನ್ ಯಾಕಪ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದಾಳೆ ಅಂತ ತುಂಬ ಜನಕ್ಕೆ ಡೌಟ್ ಬರಬಹುದು. ಯಾಕೆ ಅಂತ ಹೇಳಿದ್ರೆ ಇವಾಗ ಸಮ್ಮರು, ಅದಕ್ಕೆ ಮುಂಚೆ ಇದೇನಂತ ಹೇಳ್ಬಿಡ್ತೀನಿ. ಇದು ಅಕ್ಷತೆ ಕಾಳು, ಲಾಸ್ಟ್ ಟೈಮು ನಾವು ವಾಸ್ಕಲ್ ನೆಲೆಸುವಾಗ ಮಾಡಿದಂಥ ಅಕ್ಷತೆ ಕಾಳು. ಸೊ ಮತ್ತೆ ಇದು ಜಾಸ್ತಿ ಕಲಿಸ್ಬಿಟ್ಟಿದೆ, ಮತ್ತೆ ಎಂತಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಎಸೆಯೋಕ್ಕೆ ಹೋಗಿಲ್ಲ. ಇದು ಮಸಾಲ ಪೌಡರು, ರಸಮ್ ಪೌಡರು. ಸೊ ಬಾಡಿ ಲೋಷನ್ ಯಾಕಪ್ಪ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಈಗ ಸಮ್ಮರು, ಸೊ ಬಾಡಿ ಎಲ್ಲ ಸ್ಕಿನ್ ಎಲ್ಲ ಡ್ರೈ ಆಗೋ ಚಾನ್ಸಸ್ ತುಂಬ ಇದೆ, ಡ್ರೈ ಆಗ್ತಿದೆ ಕೂಡ. ಸೊ ಬಾಡಿ ಲೋಷನ್ ಯೂಸ್ ಮಾಡಲೇಬೇಕು. ಸೊ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡೋದ್ರಿಂದ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಬೆಟರ್ ಫೀಲ್ ಕೊಡುತ್ತೆ, ನನಗೆ ತುಂಬ ತಣ್ಣಗೆ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡ್ತಿದ್ದೀನಿ. ಇನ್ನು ಈ ಪೋರ್ಷನಿಗೆ ಬರೋದಾದರೆ ಇಲ್ಲಿ ಜ್ಯೂಸ್ ಇಟ್ಟಿದ್ದೀನಿ. ಸೊ ಹಾಲು ಖಾಲಿಯಾಗಿದೆ, ಹಾಲನ್ನ ಇಲ್ಲಿಡ್ತೀನಿ ನಾನು. ಸೊ ಇಲ್ಲಿ ಹಿಂದುಗಡೆ ಡಬ್ಬದಲ್ಲಿ ಮೊಳಕೆ ಕಾಳು ಇಟ್ಟಿದ್ದೀನಿ, ಉಳ್ಳಿ ಮೊಳಕೆ ಕಟ್ಟಿರೋದು, ಎಕ್ಸ್ಟ್ರಾ ಉಳ್ಳಿ ಇತ್ತು, ಸಾಂಬಾರು ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ, ಇನ್ನೊಂದಿನ ಸಾಂಬಾರು ಮಾಡೋಕ್ಕಾಗುತ್ತೆ ಅಂತ. ಸೊ ಇದರಲ್ಲಿ ಸ್ವಲ್ಪ ಚಿಕನ್ ಇಟ್ಕೊಂಡಿದ್ದೀನಿ. ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನನಗೆ 2-3 ಪೀಸ್ ಆದರೆ ಸಾಕು. ಸೊ ಅದಕ್ಕೆ ಇಲ್ಲಿ ಚಿಕನ್ ಇಟ್ಕೊಂಡಿದ್ದೀನಿ. ಸೊ ಅದರಿಂದ ಕೆಳಗಡೆ ಬಂದರೆ ಇಲ್ಲಿ ಸೋರೆಕಾಯಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ ಕರಿಬೇವಿನ ಸೊಪ್ಪನ್ನ ಈ ರೀತಿ ಬಿಡಿಸಿಟ್ಕೊಂಡಿಲ್ಲ, ಹಾಗೆ ಕಡ್ಡಿ ಸಮೇತನೇ ಇಟ್ಕೊಂಡಿದ್ದೀನಿ. ಬಾಕ್ಸಲ್ಲಿ ಹೊಡೆದೋಗಿದೆ, ಸೊ ಹೊಡೆದೋಗಿದೆ ಅಂತ ಎಸ್ತಿಲ್ಲ, ಕರಿಬೇವಿನ ಸೊಪ್ಪು ಇಡೋಕ್ಕೆ ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಸೊ ಇನ್ನು ಇದು ಕಡಲೆಕಾಳು, ಇದು ಸಾಂಬಾರು ಖಾರ. ಮಿಡಲ್ ಕ್ಲಾಸ್ ಫ್ರಿಜ್ ಹೇಗಿರುತ್ತೆ ಅಂತ ನಿಮಗೂ ಗೊತ್ತು. ಸೊ ಇನ್ನು ಹಿಂದ್ಗಡೆ ಬಾಕ್ಸಲ್ಲಿರೋದು ಎಳ್ಳು ಜಾಸ್ತಿ ಯೂಸ್ ಮಾಡಲ್ವಲ್ಲ, ಸೊ ಹುಳ ಬಂದುಬಿಡುತ್ತೆ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಸೊ ಇನ್ನು ಅರ್ಧ ಉಳ್ಕೊಂಡಿರೋ ಕಾಯಿ, ಇದು ಬಂದುಬಿಟ್ಟು ನುಗ್ಗೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಬಿಸಿ ಇರುವಾಗ ಕಷ್ಟ ಆಗಬಾರ್ದಲ್ವ ಅಂಥೇಳಿ ಮೊದಲೇ ಫ್ರೀ ಇದ್ದಾಗ ಕಟ್ ಮಾಡಿ ಬಾಕ್ಸಿಗೆ ತುಂಬಿಟ್ಬಿಟ್ಟಿದ್ದೀನಿ. ಸೊ ಇನ್ನು ಅಲ್ಲಿಂದ ಕೆಳಗಡೆ ಬಂದರೆ ಇದು ಕೊತ್ತಂಬರಿ ಸೊಪ್ಪು, ಅದ್ರ ಹಿಂದೆ ದಪ್ಪ ಮೆಣಸಿನ್ಕಾಯಿ ಇದೆ. ಸೊ ಇನ್ನು ಇಲ್ಲಿ ಬೀನ್ಸ್ ಇದೆ, ಫುಲ್ಲು ನಾಟಿ ಬೀನ್ಸು ಉದ್ದುದ್ದು. ಸೊ ಇದು ಮೆಣಸಿನ್ಕಾಯಿ, ಇದು ಬಂದು ಕ್ಯಾರೆಟು. ಈ ರೀತಿ ಎಲ್ಲನೂ ನಾನು ಬಾಕ್ಸ್ಗೆ ಸ್ಟೋರ್ ಮಾಡೋದು. ಯಾವ ಡಬ್ಬಗಳನ್ನೂ ಕೂಡ ನಾನು ಎಸೆಯೋದಿಲ್ಲ, ಐಸ್ ಕ್ರೀಮ್ ಡಬ್ಬ ಆಗಲಿ ಬೇರೆ ಯಾವ ಡಬ್ಬ ಆಗಲಿ ಏನೂ ಎಸೆಯೋದಿಲ್ಲ. ಸೊ ಇನ್ನು ಅಲ್ಲಿಂದ ಕೆಳಗಡೆ ಬಂದರೆ 2 ಬಾಕ್ಸಲ್ಲೂ ಟೊಮೊಟೊ ಇದೆ, ಜಾಸ್ತಿ ತಂದಿದ್ವಿ, ಅದಕ್ಕೆ ಟೊಮೊಟೊನ 2 ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಪೂಜೆಗೆ ಎಕ್ಸ್ಟ್ರಾ ಯಾವಾಗಲೂ ಹೂವಿದ್ದೇ ಇರುತ್ತೆ ಮನೇಲಿ, ಸೊ ಕವರಲ್ಲೇ ಹೂವು ಇಟ್ಕೊಂಡಿದ್ದೀನಿ, ಬಾಕ್ಸ್ ಇರಲಿಲ್ಲ. ಸೊ ಇನ್ನು ಇಲ್ಲಿ ಲಾಸ್ಟ್ ಪೋರ್ಷನಿಗೆ ಬಂದರೆ ಇಲ್ಲಿ ಹೂಕೋಸಿದೆ, ಕವರಲ್ಲೇ ಇಟ್ಟಿದ್ದೀನಿ. ಇದನ್ನೆಲ್ಲ ದೊಡ್ಡ ಬಾಕ್ಸ್ ಇಲ್ಲ, ದೊಡ್ಡ ಬಾಕ್ಸಲ್ಲಿ ಇಡೋಕ್ಕೆ ಸ್ಪೇಸ್ ಸಾಲಲ್ಲ. ಸೊ ಇದು ಬಂದು ಎಲೆಕೋಸು. ಸೊ ಇದು ಬೀಟ್ರೂಟು. ಇವನ್ನೆಲ್ಲ ಇಡೋದಕ್ಕೆ ದೊಡ್ಡ ಬಾಕ್ಸ್ ಇಲ್ದಿರೋ ಕಾರಣ ಕವರೆಲ್ಲ ಈ ರೀತಿ ಕಟ್ಟಿ ಇಟ್ಬಿಟ್ಟಿದ್ದೀನಿ, ಬೇಕಾದಾಗ ಯೂಸ್ ಮಾಡ್ಕೊಂಡು ಮತ್ತೆ ವಾಪಸ್ ಹಾಗೆ ಇಡ್ತೀನಿ. ಇನ್ನು ಈ ದೊಡ್ಡ ಬಾಕ್ಸ್ ಏನಪ್ಪ ಅಂತ ಹೇಳಿದ್ರೆ ರಾಗಿ ಹಿಟ್ಟು. ಸೊ ರಾಗಿ ಹಿಟ್ಟನ್ನ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಹುಳ ಬಂದುಬಿಡುತ್ತೆ ಜಾಸ್ತಿ ಮಿಲ್ ಮಾಡಿಸ್ಕೊಂಡು ಬಂದಾಗ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಇಲ್ಲಿರುವಂತಹ ಒಂದು ಬಾಕ್ಸ್ನ ತೆಗೆದು ಬೇರೆ ಕಡೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ರಾಗಿ ಹಿಟ್ಟನ್ನ ಇಟ್ಕೊಂಡು, ಇದು ಪುದೀನ ಸೊಪ್ಪು. ಸೊ ಇದನ್ನು ಈ ಬಾಕ್ಸಲ್ಲಿ ಪುದೀನ ಸೊಪ್ಪು ಇಟ್ಕೊಂಡಿದ್ದೀನಿ. ಇನ್ನು ಅದರಿಂದ ಫುಲ್ ಕೆಳಗಡೆ ಬಂದರೆ ಈರುಳ್ಳಿ ಟ್ರೇ ಇದೆ. ಸೊ ಇಲ್ಲಿ ಆಬ್ವಿಯಸ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ.
ಸೊ ಇಷ್ಟೇ ನಮ್ಮ ಮನೆಯ ಫ್ರಿಡ್ಜ್. ಸೊ ಇಲ್ಲಿ ನನಗೆ ತುಂಬ ಇಷ್ಟ ಆಗೋ ಪಾಯಿಂಟ್ ಅಂತ ಹೇಳಿದ್ರೆ ಬಾಡಿ ಲೋಷನ್ ಇಟ್ಕೊಳಕ್ಕಂತೂ ನನಗೆ ಫ್ರಿಡ್ಜ್ ಬೇಕೇ ಬೇಕು. ಸೊ ಇದಿಷ್ಟು ನಮ್ಮ ಮನೆಯ ರೆಫ್ರಿಜರೇಟರ್ ಆರ್ಗನೈಸೇಷನ್ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.